ಓಕೆ ಸೊ ಈಗ ಲಾಸ್ಟ್ ಕ್ಲಾಸ್ ಒಳಗೆ ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಸ್ ಇದ್ದ ನಾವು ಅರಿಥಮೆಟಿಕ್ ನೋಡಕ್ತಿದ್ದಿಲ್ಲ. ಹೋಮ್ವರ್ಕ್ ಏನಾದರೂ ಕೊಟ್ಟಿದ್ನೋ ಏನಿಲ್ಲ? ಸೊ ಈಗ ನಾವೇನ್ ಮಾಡೋಣ, ಸ್ವಲ್ಪ ಎಕ್ಸಸೈಸ್ಗಳನ್ನ ಕ್ಲಾಸಲ್ಲೇ ಮಾಡೋಣ ಇವತ್ತಿನ ದಿವಸ. ಸಿಂಪಲ್ ನಿಂದ ಹಿಡ್ಕೊಂಡು ಸ್ಲೋಲಿ ಅದನ್ನ ಕಾಂಪ್ಲೆಕ್ಸ್ ನಾನು ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಹೋಗಿದ್ದೆ ಎಕ್ಸಸೈಸ್ಗಳು. ಸೊ ಇಲ್ಲ ಸ್ಕ್ರೀನ್ ಶೇರ್ ಮಾಡೀನಿ. ನಾರ್ಮಲಿ ನಾ ಇದನ್ನ ಅಸೈನ್ಮೆಂಟ್ ಅಂತ ಕೊಡ್ತೀನಿ. ಈಗ ಅಸೈನ್ಮೆಂಟ್ ಬದಲು ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲೇ ಕ್ಲಾಸ್ ರೂಮ್ ಎಕ್ಸಸೈಸ್ ಆಗಿ ಮಾಡೋಣ ಇದನ್ನ. ಓಕೆ, ಸೊ ಈಗ ನೀವು ಹೆಂಗ್ ಮಾಡೋದು ಅಂತಂದ್ರೆ, ಇದನ್ನ ಮಾಡೋದು ಮಾಡಿ ಗಡ್ಬಡಿ ಮಾಡೋಂಗಿಲ್ಲ. ನಿಮ್ದು ಒಂದೇ ಸಲ ತಪ್ಪಂದ್ರೆ ನೀವು ಅದಕ್ಕೆ ಝೀರೋ ಹಾಕೋಬೇಕು. ನೀವು ಹಾಕೋಬೇಕು. ನೋಡೋಣ ಲಾಸ್ಟಿಗೆ ನಾನು ಮಾರ್ಕ್ಸ್ ಕೇಳ್ಕೊತೀನಿ. ಮತ್ತೆ ಇವಕ್ಕೆ ಮಾರ್ಕ್ಸ್ ಏನಾಗ್ತಾವ, ಈಗ ಸದ್ಯ ನಾವೇನೋ ಎಲ್ಲದಕ್ಕೂ ಒಂದೇ ಮಾರ್ಕ್ಸ್ ಅಂತ ತಿಳ್ಕೊಂಡು ಎಷ್ಟು ಹಾಕೋ ನೋಡೋಣ. ಬಟ್ ಆಕ್ಚುಲಿ ಕೆಲ ಒಂದೇ ಮಾರ್ಕ್ಸ್ ಇಲ್ಲ. ನೀವು ನೋಡಿದ್ರೆ ಅಂದ್ರೆ ಇಲ್ಲಿ ನಾನು ಬೇರೆ ಬೇರೆ ಮಾರ್ಕ್ಸ್ ಕೊಟ್ಟಿರ್ತೀನಿ. ಈ ತರ 1 1 1 2 3 ರೈಟ್ ಸೈಡ್ಗೆ ಐತೆ ನೋಡ್ರಿ. ಸೊ ಈ ತರ ಕೆಲವೊಂದು ದೊಡ್ಡ ಎಲ್ಲ ಅದಾವು. ಸೊ ಬಟ್ ಈಗ ಸದ್ಯ ನಾವು ಎಲ್ಲದಕ್ಕೂ ಒಂದೊಂದು ಅನ್ಕೊಂಡು ನೀವೇ ಮಾರ್ಕ್ಸ್ ಹಾಕೋಬೇಕು. ಅದ್ರ ನೋಡ್ರಿ ಒಂದೇ ಸಲ ತಪ್ಪಿದ್ರೆ ಝೀರೋ ಹಾಕೋಬೇಕು. ನೆಕ್ಸ್ಟ್ ಟೈಮ್ ನಿಮ್ದು ಕರೆಕ್ಟ್ ಆದ್ರೂ ಹಾಕೊಳ್ಳೋಂಗಿಲ್ಲ ನೀವ. ಸೊ ಅದಕ್ಕೆ ಸಾವಕಾಶ ವಿಚಾರ ಮಾಡಿ ನಿಮ್ ಬುಕ್ನಾಗ ಮಾಡ್ಕೊಂತ ಹೋಗ್ರಿ. ಆಮೇಲೆ ನಾ ಇಲ್ಲಿ ಮಾಡ್ತೇನೆ. ಸೊ ಫಸ್ಟ್ ಒನ್ ಮಾಡೋಣ ಈಗ. 32 ಮೈನಸ್ 44. ಎಷ್ಟೇ ದಪ್ಪ ಐತಿದು? ಓಕೆ, ಚಾಟ್ ಒಳಗೆ ನೀವು ಟೈಪ್ ಮಾಡ್ಬೋದು. ಮಾಡಿ ಬರೋದು ಆಮೇಲೆ ಚಾಟ್ ಒಳಗೆ ಟೈಪ್ ಮಾಡ್ರಿ. ಓಕೆ, ಯಾರಿಗಾದ್ರು ಏನಾದ್ರು ಡೌಟ್ ಇತ್ತಿಲ್ಲ? ಓಕೆ, ಸೆಕೆಂಡ್ ಪ್ರಾಬ್ಲಮ್ ಹೋಗೋಣ. ಹಂಗಾರೆ ನೋಡೇ ಹೇಳ್ಬೇಕಿದೆ ಸಾಕು, ನೋಡೇ ಗೊತ್ತಾಕೈತಿ. ನೋಡಿ ನಿಮ್ ಬುಕ್ನಾಗ ಮಾಡ್ರಿ ಎಲ್ಲರೂ. ಪ್ರಾಬ್ಲಮ್ ಬುಕ್ನಾಗ ಮಾಡ್ರಿ. ಬುಕ್ನಾಗ ಮಾಡಿ ಆಮೇಲೆ ಟೈಪ್ ಮಾಡ್ರಿ. Fourth one, minus 20 minus 40. minus 20 minus 40. ಸೊ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತಾ? ಓಕೆ, ಮೈನಸ್ 20 ನಾವು 40 ಕಳೆಯಾಕತ್ತಿದ್ದೇವಿ. ಮೈನಸ್ 70 ಐತಿ, ಈಗಾಗಲೇ ಸಾಲ ಐತಿ. ಇನ್ನು 40 ಅದ್ರೊಳಗೆ ಕಳೆಯಾಕತ್ತಿದ್ದೇವಿ. ಮೈನಸ್ 60 ಆಕೈತಿ. ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗೋದಿಲ್ಲ. ಇದು ಮೈನಸ್, ಇದು ಬಾಜುಕ್ ಮೈನಸ್ ಇಲ್ಲ. ಮೈನಸ್ ಆಫ್ ಮೈನಸ್ ಇಲ್ಲಿ ಎಲ್ಲೂ ಇಲ್ಲ. ಏನಾದ್ರೂ ಕನ್ಫ್ಯೂಷನ್ ಇದ್ರ ಕೇಳ್ಕೋಬೇಕಿಲ್ಲ. ಯಾರ್ದಾರು ಇಲ್ಲಿವರೆಗೆ ಏನಾದ್ರು ಡೌಟ್ ಐತಿ? ಇಲ್ಲಿವರೆಗೆ ಓಕೆ, ಯಾರೋ ಕೈ ಎತ್ತರಿ. ಚೈತನ್ಯ, ಏನೈತಿ ಡೌಟ್? ನಾಲ್ಕನೇ ಪ್ರಶ್ನೆ ಅರ್ಥ ಮಾಡಿಸ್ಲಾರಿ ಸರ್.
ಓಕೆ, ನಾಲ್ಕನೇದು ಅದೇ ಹೇಳಿದ್ನಲ್ಲ ಈಗ -20 ಅಂದ್ರೆ ಏನು? ಸ್ಯಾಲರಿ. ಹಾ, ಇದ್ರೊಳಗೆ ನಾ ಏನ್ ಕಳ್ಯಾಕತ್ತೀನಿ ಈಗ? 40. ಹಾ, ಈಗ ನೀನೇ ಹೇಳು 40ರೊಳಗ 40 ಕಳೆದ್ರೆ ಎಷ್ಟು ಉತ್ತರ ಬರ್ತಿತ್ತು? 0. 0 ಒಳಗ 40 ಕಳೆದ್ರೆ ಎಷ್ಟು ಉತ್ತರ ಬರಬೇಕು? -40. -40. ಹಂಗಾರೆ ಈಗಾಗಲೇ ನೀ -20 ಕದಿ ಅಂದ್ರೆ ಸ್ಕೇಲ್ದೊಳಗ 0ಕ್ಕಿಂತ ಹಿಂದೆ ಈಗಾಗಲೇ ಇಲ್ಲಿಗೆ ಅದಿ ನೀನು. ಇದ್ರೊಳಗೆ ಮತ್ತೆ 40 ಕಳ್ಯಾಕತ್ತೀನಿ. ಎಲ್ಲಿ ಹೋಗ್ಬೇಕು ನೀನು ಸ್ಕೇಲ್ದಾಗ? ಹಿಂದೆ ಹೋಗ್ಬೇಕ್ರಿ. ಹಾ, ಎಷ್ಟಾಯ್ತು? ಸೊ ಈ ತರ ನಿಮ್ಗೆ ಗೊತ್ತೈತಿ, ಇಲ್ಲಿ 0 ಐತಿ. ಸೊ 1 2 -1 -2. ಸೊ ನೀವು ವ್ಯವಕಲನ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಹಿಂದೆ ಹೋಗ್ತೀರಿ ಈ ಕಡೆ. ಸೊ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೇನು, ಈಗಾಗಲೇ ನಿಮ್ಮ ಕಡೆಗೆ 20 ರೂಪಾಯಿ ಸಾಲ ಇತ್ತು, ನೀವ್ ಏನ್ ಮಾಡಿದ್ರಿ? 40 ರೂಪಾಯಿ ಖರ್ಚು ಮಾಡಿದ್ರಿ ಅಂದ್ರೆ ನಿಮ್ ಸಾಲ 60 ರೂಪಾಯಿ ಆಗಿದೆ. ಹಾ ರೀ, ಸರಿ. ಸರ್ ಸ್ಕ್ರೀನ್ ಕಾಣಿಸ್ವಲ್ತ್ರಿ. ಎಲ್ಲರಿಗೂ ಕಾಣಿಸ್ವಲ್ತು? ಓಕೆ, ಮೋಸ್ಟ್ಲಿ ನಿಂದು ಏನಾದ್ರು ಪಿನ್ ಅದು ಏನಾದ್ರು ತಪ್ಪಿರ್ಬೇಕು. ಒಂದ್ಸಲ ನಿನಗೆ ಅದು ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀನ್ ಏನ್ ಮಾಡ್ಬೋದು, ಜಸ್ಟ್ ರೀಜಾಯ್ನ್ ಆಗ. ಹಾ ಸರ್. ಸರ್ ಇವತ್ತು ನೀವು ಅಸೈನ್ಮೆಂಟ್ ಕೊಡಂಗಿಲ್ರಿ? ಅಸೈನ್ಮೆಂಟ್ ಇದನ್ನ ಕೊಡಂಗಿಲ್ಲ. ಅಸೈನ್ಮೆಂಟ್ ಏನೋ ಕೊಟ್ಟರು ನಾನು ಅಪ್ಲೋಡ್ ಮಾಡ್ತೀನಿ ಟೀಚ್ಮೆಂಟ್ನಾಗ, ನಿಮಗೆ ಮೆಸೇಜ್ ಹಾಕ್ತೀನಿ. ನಾನು ಇದನ್ನ ಅಸೈನ್ಮೆಂಟ್ ಕೊಡ್ಬೇಕು ಅಂತಿತ್ತು, ಬಟ್ ಅದ್ರ ಬದಲು ಈಗ ಸ್ಟಾರ್ಟಿಂಗ್ ನಾವು ಇದ್ಲೇ ಮಾಡೋಣ. ಯಾಕಂದ್ರೆ ನಮಗೆ ಫಾಸ್ಟ್ ಆಗಿ ಹೋಗ್ಬೇಕು, ನಿಮ್ಗೆ ತಿಳಿದಿತ್ತು ಇಲ್ಲ ಅಂತ ಗೊತ್ತು. ನನಗೆ ಅಸೈನ್ಮೆಂಟ್ ಕೊಟ್ಟಂದ್ರೆ ಅದಕ್ಕೊಂದು ವಾರ ಟೈಮ್ ಕೊಡ್ಬೇಕು, ಆಮೇಲೆ ನಿಮ್ದು ಸಬ್ಮಿಟ್ ಆಗೋ ಮಟ್ಟ ಅಂದ್ರೆ ನನಗೆ ಮುಂದೆ ಹೋಗಕ್ಕಾಗೋದಿಲ್ಲ. ಅದಕ್ಕಾಗಿ ಕ್ಲಾಸ್ನಾಗ ಮಾಡೋಣ ಸ್ವಲ್ಪ. ಅಸೈನ್ಮೆಂಟ್ ಬಗ್ಗೆ ಕ್ಲಾಸ್ನೊಳಗೆ ಹೆಚ್ಚಿಗೆ ಮಾಡೋಣ. ಈಗ ಸ್ಟಾರ್ಟಿಂಗ್ ಆಮೇಲೆ ನಾನು ನಿಮ್ಗೆ ಇದನ್ನ ಅಸೈನ್ಮೆಂಟ್ಸ್ ಕೊಡ್ತೀನಿ. ನೆಕ್ಸ್ಟ್ ನೋಡ್ರಿ, ಈಗ 32 ಏನ್ ಮಾಡೋಣ? ಈಗ ಏನ್ ಮಾಡೋಣ? ಹೆಂಗ್ ಬರ್ಕೊಂಡಿದ್ದೀನಿ? ಋಣ ಐತಿ ನೋಡ್ರಿ, ಇಲ್ಲಿ ಮೈನಸ್ ಐತಿ. ನೆಗೆಟಿವ್ ನಂಬರ್ ನ ಕಳ್ಯಾಕತ್ತೀನಿ. ನೆಗೆಟಿವ್ ನಂಬರ್ ನ ಕಳಿಯೋದಂದ್ರ ಇಷ್ಟ ರೊಕ್ಕ ಕೊಡ್ಸೋದು. ನಂಗ ಸಾಲ ಕಳಿಯೋದು ಅಂದ್ರ ಅಷ್ಟ ರೊಕ್ಕ ಕೊಡೋದು. 52. ಅಥವಾ +52 ಇದು. ಇಲ್ಲಿ ನೋಡಿ -40 ಏನಾಯ್ತು? ಏನ್ ಮಾಡ್ಲಿ? +20. ಈಗ ನೋಡ್ರಿ, ಸ್ಕೇಲ್ ನೀವು -40 ಇದ್ರಿ, 0 ಹಿಂದ್ಗಡೆ ಎಡಭಾಗಕ್ಕೆ ನೀವು 40ನೇ ಪೊಸಿಷನ್ ಇದ್ರಿ, -40. ಅಲ್ಲಿಂದ +20 ಅಂದ್ರೆ ಆ ಕಡೆ ಹೋಗ್ಬೇಕು, ನಾನು ಮುಂಭಾಗಕ್ಕೆ ಹೋಗ್ಬೇಕು. ಎಲ್ಲಿಗೆ ಬರ್ತೀನಿ ಅವಾಗ? -20 ಬರ್ತೀನಿ. ಸೊ ನಾನು ನೆಲದಿಂದ ಕೆಳಗೆ 40ನೇ ಫ್ಲೋರ್ಗೆ ಇದ್ನಿ, ಬೇಸ್ಮೆಂಟ್ ಒಳಗೆ. 0th ಫ್ಲೋರ್ ಅಂದ್ರೆ ಗ್ರೌಂಡ್ ಫ್ಲೋರ್. ಯಾವ್ದೋ ಒಂದು ಬಿಲ್ಡಿಂಗ್ ಐತಿ ಅಂತಿಕೋರಿ, ಅವ್ರ ಕೆಳಗನು 40 ಫ್ಲೋರ್ ಮಾಡ್ಯಾರ ಅಂತಿಕೋರಿ. ಅಂತ ಯಾವ್ದು ಬಿಲ್ಡಿಂಗ್ ಇಲ್ಲ, ಭಾಳ ಅಂದ್ರೆ 1 ಅಥವಾ 2 ಫ್ಲೋರ್ ಅಷ್ಟೇ ನೆಲದ ಕೆಳಗೆ ಮಾಡ್ತಾರೆ. ಬಟ್ 40 ಫ್ಲೋರ್ ಕೆಳಗಿದೆ. +20 ಅನ್ಕೊಳ್ಳಿ, ಲಿಫ್ಟ್ ಹೋಗ್ತೈತೆ. ಅವತ್ತು ಲಿಫ್ಟ್ ಎಲ್ಲಿಗೆ ಬಂತವಾಗ? -20th ಫ್ಲೋರಿಗೆ ಬಂತು. ಇನ್ನು ಇದಕ್ಕೆ ನಾನು 20 ಕೂಡಿಸಿದ್ ನಿನ್ನ ಮೇಲೆ ಬಂದಿದ್ರೆ 0ಕ್ಕೆ ಬರ್ತೇನೆ, ಅವಾಗ ನಾನು ನೆಲದ ಮೇಲೆ ಬರ್ತೀನಿ. ಆಮೇಲೆ ಅದಕ್ಕೆ ಮತ್ತೆ ನಾನು 10 ಕೂಡಿಸಿದ್ರೆ ಮೇಲೆ 10 ಹೋಗ್ತೀನಿ, ಹಿಂಗೆ. ಸೊ ನೆಲದ ಕೆಳಗೆ, ನೆಲದ ಮೇಲೆ, ಹಿಂಗೆ ಯೋಚನೆ ಮಾಡ್ಬೋದು. ಓಕೆ, ಈಗ 7ನೇದು 10 ಮೈನಸ್ ಇಂಟು ಬ್ರಾಕೆಟ್ -20. ನೀವು ಮಾಡಿ ನೀವು ಬರಿಬೇಕಾದ್ರೂ ಸಹಿತ 7 ಅಂತ ಬರೆದು ಹೆಂಗ್ ಬರಿಬಹುದು? ಈ ತರ ಬರಿಬಹುದು. ನಾ ಚಾಟ್ನಾಗ ಬರಿತೇನೆ ನೋಡ್ರಿ, ಆನ್ಸರ್ ಹೆಂಗ್ ಬರಿಬಹುದು ಎಲ್ಲರಿಗೂ. 7th ಕ್ವೆಶ್ಚನ್ ಆನ್ಸರ್ 0 ಹಿಂಗ್ ಬರಿಬಹುದು. ಸೊ ಹೆಂಗಾಯ್ತಿದು? 10 ಇದು ನಾನು 2 ರೀತಿಯಿಂದ ಮಾಡ್ತೇನೆ, 2 ರೀತಿಯಿಂದ ಮಾಡಿ ತೋರಿಸ್ತೇನೆ ನಿಮಗೆ. 10 -
ಡಬ್ಲ್ಯೂ ಒಳಗಿಂದೆಲ್ಲ ಮೊದಲು ಮಾಡ್ಕೊಂಡು ಎಷ್ಟಾಯ್ತಿದ್ದು ಡಬ್ಲ್ಯೂ ಒಳಗಿಂದು -10 + 20 ಎಷ್ಟಾಯ್ತಿದ್ದು +10. +10. ಹಾ, ಸೊ ದಿಸ್ ಈಸ್ ಈಕ್ವಲ್ ಟು 10 - 10 ಅನ್ನಂಗನೆ, ಯಾಕಂದ್ರೆ ಮೈನಸ್ ಆಫ್ ಪ್ಲಸ್ ಏನೈತಿ, ಮೈನಸ್ ಆಫ್ ಪ್ಲಸ್. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು 0. ಇದು ಒಂದ್ ರೀತಿಯಿಂದ ಮಾಡೋದು, ಇದು ಒಂದ್ ರೀತಿಯಿಂದ ಆಯ್ತು. ಯಾರಾದ್ರೂ ಇನ್ನೊಂದ್ ರೀತಿಯಿಂದ ನಾನು ಹೇಳಿದ್ದೇನೆ, ಯಾರಾದ್ರೂ ಹೇಳ್ತಾರೆ ನಾ ಇನ್ನೊಂದ್ ರೀತಿಯಿಂದ ಹೇಳಿದ್ದೇನೆ ಇದನ್ನ ಮಾಡೋದು. ಚಿಹ್ನೆ ಬದಲಾವಣೆ ರೀ. ಕರೆಕ್ಟ್. ನೋಡ್ರಿ ಚಿಹ್ನೆ ಇದು ಬದಲಾವಣೆ. ಹಾ, ಮೈನಸ್ ಆಫ್ ಏನೋ ಐತಿ ಇಲ್ಲಿ 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 ಪೂರ್ತಿ ಇಲ್ಲಿ ಏನೋ ಐತಿ ನೋಡಿ, ಇದೆಲ್ಲ ಬ್ರಾಕೆಟ್ ಮೈನಸ್ ಆಫ್ ದಿಸ್, ಮೈನಸ್ ಆಫ್ ದಿಸ್, ಮೈನಸ್ ಆಫ್ ದಿಸ್ ಹೋಲ್ ಥಿಂಗ್, ಮೈನಸ್ ಆಫ್ ದಿಸ್ ಹೋಲ್ ಥಿಂಗ್. ಇದರ ಋಣ ಅಂದ್ರೆ ಏನಾಕತಿ, ಒಳಗಡೆ ಋಣ ಇದ್ದುದು ಧನ ಆಗ್ತಾವ, ಧನ ಇದ್ದುದು ಋಣ ಆಗ್ತಾವ. ಯಾಕಂದ್ರ ಋಣದ ಋಣ ಧನ, ಋಣದ ಧನ ಋಣ. ಹಂಗಿರೋದ್ರಿಂದ ಇದ್ರ ಎಲ್ಲ ವ್ಯವಕಲನ ಅಂತಂದ್ರೆ ಇದೆಲ್ಲದ್ರದ್ದು ವ್ಯವಕಲನ ಮಾಡೋದ್ರಿಂದ ಒಳಗಿನ ಚಿಹ್ನೆಗಳೇನ ಆಗ್ತದೆ, ಚೇಂಜ್ ಆಗ್ಬಿಡುತ್ತೆ. ಸೊ 10 ಮೈನಸ್ ಆಫ್ ಮೈನಸ್, ನೋಡ್ರಿ ಮೈನಸ್ ಆಫ್ ಮೈನಸ್ ಬ್ರಾಕೆಟ್ ಹೋಯ್ತಂದ್ರೆ +10. ಆಮೇಲೆ ಈ ಬ್ರಾಕೆಟ್ ಎಲ್ಲದಕ್ಕೂ ಇದೈತಿ, ಎಲ್ಲಾ ಬ್ರಾಕೆಟ್ ಕೂಡಿ ಋಣ ಐತಿದು, ಅಂದ್ಮೇಲೆ ಇದಕ್ಕೂ ನಾವು ಅಪ್ಲೈ ಮಾಡ್ಬೇಕು ಇದನ್ನ. ಸೊ ಮೈನಸ್ ಆಫ್ ಪ್ಲಸ್ -20 is equal to 10 + 10 20, 20 - 20 0. ಈ ಎರಡು ವಿಧಾನಗಳು ಎಲ್ಲರಿಗೂ ಅರ್ಥ ಆಗಿದಾವ ಅನ್ಕೋತೀನಿ. ಏನಾದ್ರೂ ಡೌಟ್ ಇದ್ರೆ ಕೇಳ್ಬೇಕಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ಯಾವ ಬ್ರಾಕೆಟ್ ಇಲ್ಲ, ಯಾವ ಬ್ರಾಕೆಟ್ ಇಲ್ಲ ಅಂದಾಗ ನಾವು ಎಲ್ಲಾ ಜಗತ್ತಿನ ಗಣಿತಜ್ಞರು ಹೆಂಗ್ ಮಾಡ್ತಾರೋ, ಯಾವ್ದನ್ನ ಮೊದಲನೇ ಅದಕ್ಕೆ ನಾವೇಂತೀವಿ ಪ್ರೆಸಿಡೆನ್ಸ್ ಅಂತ ಕರಿತೀವಿ. ಯಾವ್ದಕ್ಕೆ ನಾವು ಹೆಚ್ಚಿನ ಪ್ರೆಸಿಡೆನ್ಸ್ ಆದ್ಯತೆಯನ್ನು ಕೊಡ್ತೀವಿ, ಗುಣಾಕಾರಕ್ಕೆ ಆದ್ಯತೆಯನ್ನು ಕೊಡ್ತೀವಿ, ಗುಣಾಕಾರ ಮಾಡ್ತಾವ್ರಿ. ಹಾ. ಸೊ ಏನಾಯ್ತಿದ್ದು ಹಂಗಾದ್ರೆ, ಹಿಂಗಂದ್ರು ಒಂದ ಇದು 2 × 20 ಹಿಂಗ್ ಬರೆದ್ರು ಒಂದ ನೋಡ್ರಿ, ಇದು ಹಿಂಗ್ ಬರೆದ್ರು ಒಂದ 2 × 10 + 3 × 10 ಹಿಂಗ್ ಬರ್ದಂಗನ ಇದು. ಸೊ ಎಷ್ಟಾಗ್ತಿದ್ದು 20 + 30 is equal to 50. ನೆಕ್ಸ್ಟ್ 9ನೇದು ಅವಕಾಶ ಮಾಡ್ರಿ, ಒಮ್ಮೆ ಕರೆಕ್ಟ್ ಆಗಿ ಮಾಡ್ಕೊಳ್ರಿ. ನಿಮ್ಗೆ ಮಾರ್ಕ್ಸ್ ಹಾಕೊಂತ ಹೋಗ್ರಿ. ಸ್ವಲ್ಪ ತಪ್ಪಿದ್ರು 0 ಹಾಕ್ರಿ. ಬೈ ಮಿಸ್ಟೇಕ್ಲಿ ಆಗಿತ್ತು ಅಂದ್ರೂ ಸಹಿತ 0 ಹಾಕೋರಿ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಅವಾಗ ಮಿಸ್ಟೇಕ್ ಆಗುದಿಲ್ಲ. ಓ ನನಗೆ ಗೊತ್ತಿತ್ತು ಕರೆ ಆದ್ರೂ ಮಿಸ್ಟೇಕ್ ಮಾಡಿದ್ನಿ ಅಂತಿರಲ್ಲ, ಅವಾಗೂ 0 ಹಾಕೋರಿ. ಒಂಬತ್ತನೇದು ಬೇರೆ ಬೇರೆ ಹೇಳಕತ್ತೀರಿ, 11.6 ಅಂತ ಹೇಳಕತ್ತೀರಿ, 50 ಹೇಳಕತ್ತೀರಿ, ಸ್ವಲ್ಪ ನೋಡ್ಕೊಂಡು ಮಾಡಿ. ಅಗೇನ್ ಇಲ್ಲೇನಾಯ್ತು 9ನೇದ್ರೊಳಗ ಫಸ್ಟಿಗೆ ಪ್ರೆಸಿಡೆನ್ಸ್ ಏನೈತಿ, ಗುಣಾಕಾರ ಈ ಭಾಗಾಕಾರ ಫಸ್ಟ್ ರೀ. ಕರೆಕ್ಟ್, ಅದಕ್ಕೆ ಸಂಬಂಧ ಇಲ್ಲ. ನೋ ಪ್ರಾಬ್ಲಮ್. ಏನ್ ಫರಕ್ ಬರ್ತೈತಿ, ಏನ್ ಫರಕ್ ಬೀಳ್ತೈತಿ ಈ ಲೆಕ್ಕದೊಳಗೆ ಏನು ಫರಕ್ ಬೀಳೋದಿಲ್ಲ. ಹಿಂಗಾಯ್ತು ಇದು, ಹಿಂಗ ಅನ್ನಂಗಿದ್ರ ಅರ್ಥ ಏನು ಇದೈತಿ, ಕೊಟ್ಟವ್ರ ಅರ್ಥ ಹಿಂಗೈತಿ. ಸೊ ಎಷ್ಟಾಯ್ತು, 12 × 4 = 48 ಪ್ಲಸ್ 3 × 4 = 12 ಮೈನಸ್ 20/2 10. ಎಷ್ಟಾಯ್ತು 48 × 12 60 50. ಏನಾದ್ರೂ ಡೌಟ್ ಐತಿ 9th ಒಳಗೆ ಯಾರಿಗಾರು ಡೌಟ್ ಇದ್ರೆ ಕೇಳ್ರಿ. ಕೆಲವೊಬ್ರದ್ದು -6 ಬಂದೈತಿಲ್ಲ, ಎಷ್ಟನೇದದು -6 ಎಷ್ಟನೇದದು 10 -6
ಇದು 11 -2 into -3 +6 +6 +6 12 100 ಕರೆಕ್ಟ್. ಸೊ ಇದೇನು 10 ಮತ್ತು 40 ಕೂಡಿಸಿ 2 ಪಟ್ಟು ಮಾಡ್ರಿ ಅಂತ ಹೇಳಿದಾರೆ ಇಲ್ಲಿ. ಓಕೆ, 10 ಮತ್ತು 40 ಕೂಡಿಸಿ 2 ಪಟ್ಟು ಮಾಡ್ರಿ ಅಂದ್ರೆ ಏನಿದು 50 × 2. ಓಕೆ, ಸೊ ಹಿಂಗೂ ಮಾಡ್ಬೋದು, ಇದನ್ನ ಹಿಂಗೂ ಮಾಡ್ಬೋದು, ಅಥವಾ ಇನ್ನೊಂದು ರೀತಿಯಿಂದ ಮಾಡ್ಬೋದು. ಏನ್ ಮಾಡ್ಬೋದು ಇಲ್ಲಿ 2 ಐತೆ, ಇದಕ್ಕೂ ಗುಣಾಕಾರ ಇದಕ್ಕೂ ಗುಣಾಕಾರ ಆಗ್ತದೆ. ಸೊ 10 ಗುಣಾಕಾರ 2 ಎಷ್ಟಾಯ್ತು 20 ಆಯ್ತು, ಪ್ಲಸ್ 42 80 ಆಯ್ತು, ಈಕ್ವಲ್ ಟು 100. ಹೆಂಗ ಮಾಡಿದ್ರು ಸಹಿತ ಆನ್ಸರ್ ನಿಮಗೆ ಸೇಮ್ ಬರ್ತದೆ. ಸೊ ಈಗ ನೆಕ್ಸ್ಟ್ ಸೊ ಇದು ಬಹಳ ಈಸಿ ಐತಿ. 10 + 10 20 ಆಯ್ತು, ಇಂಟು 120 ಸಿಂಪಲ್ ಐತಿ. ನೆಕ್ಸ್ಟ್ 14ನೇದು ಮಾಡೋಣ. ಹಾ ಪ್ಲಸ್ 40 ಬಂತು. ಸರಿ +60 ಬರ್ತೈತಿ. ಸೊ 10 + 20 30 ಆಯ್ತು, ಗುಣಾಕಾರ ಹಂಗ ಇಟ್ನಿ. -2 + 4 ಎಷ್ಟಾಯ್ತು 2 ಬರ್ತೈತಿ. +2 ಎಷ್ಟು 60. ಓಕೆ ಓಕೆ 15ನೇದು ಸಾವಕಾಶ ಮಾಡ್ರಿ. -140 ರೀ. -140 ರೀ ಸರ್. ಸೊ ಇದು -100 ಹಂಗೆ ಇಟ್ಕೋತೇನೆ ಮೊದಲು, ಪ್ಲಸ್ ಹಂಗೆ ಇಟ್ಕೋತೀನಿ, ಬ್ರಾಕೆಟ್ ಒಳಗಿಂದೆಲ್ಲ ಮಾಡ್ಕೊಂಡು ಮೊದಲು ಬದಿ ಒಳಗಿನ ಬ್ರಾಕೆಟ್ ಇದ್ದು. ಸೊ 2 ಹಂಗೆ ಇಟ್ಕೋತೀನಿ, ಇಂಟು -10 ಎಷ್ಟಾಗ್ತಿದ್ದು -20 ಆಗ್ತಿದೆ. 2 × -20 ಆಯ್ತು. ಸೊ ಇಷ್ಟಾಗ್ತಿದೆ. ಇಷ್ಟಂದ್ರೆ ಎಷ್ಟಾಗ್ತಿದ್ದು -100 ಪ್ಲಸ್ ಬ್ರಾಕೆಟ್ ಒಳಗೆ ಎಷ್ಟಾಯ್ತು 2 × -20 ಅಂದ್ರೆ -40 ಆಯ್ತಿದೆ. ಸೊ ಎಷ್ಟಾಗ್ತಿದ್ದು -100 -40 ಅಂದ್ರೆ -140. -140. ಓಕೆ 16th one 5 ಸರ್. ಓಕೆ, ಇಲ್ಲೇನಾಯ್ತು ಸ್ಕ್ವೇರ್ ಬ್ರಾಕೆಟ್ ನಾಗ ನೋಡೋಣ. ಈಗ 10 + 5 is 15 divided by 5 is equal to 25 divided by 5 is equal to 5. 17ನೇದ್ರಿ 3 ಬರ್ತೈತಿ ಸರಿ. 13 ರೀ. 13 ಸರಿ. 5 ರೀ ಸರಿ. 5 ಬರ್ತೈತಿ. 5 ಸರ್. 13 ಬರ್ತೈತ್ರಿ ಸರ್. ಸರಿ 13 ಬರ್ತೈತ್ರಿ. ಇದ್ರೊಳಗೆ ಯಾಕಷ್ಟು ಗದ್ದಲ ಮಾಡ್ಕೊಂಡ್ರಿ ನೋಡ್ರಿ. ಡಿವಿಷನ್ ಮೊದಲು ಐತಿ. ನೀವೇನ್ ಮಾಡ್ಕೊಂಡ್ಬಿಟ್ರಿ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಇದ್ರ ಅರ್ಥ ಹೆಂಗೈತಿ ನೋಡ್ರಿ. 10 + 5 divided by 5 ಇದನ್ನ ಮೊದಲು ಮಾಡ್ಕೋಬೇಕು. ಬೇರೆ ತರದ ಬ್ರಾಕೆಟ್ ಯೂಸ್ ಮಾಡ್ಬೋದು ನೀವು, ನಿಮ್ಗೆ ಗೊತ್ತದ. ಇದಕ್ಕೆ ಏನಂತಾರು ಪ್ಯಾರಂಥೆಸಿಸ್ ಅಂತಾರೆ. ಇದಕ್ಕೆ ಕಂಸ ಅಥವಾ ಪ್ಯಾರಂಥೆಸಿಸ್. ಆಮೇಲೆ ಬೇರೆ ತರದ ಆವರಣಗಳು ಅದಾವ. ಈ ತರ ಏನು ಸ್ಕ್ವೇರ್ ಬ್ರಾಕೆಟ್ ಅಂತ ಕರಿತೀವಿ. ವರ್ಗಾವರಣ, ದುಂಡಾವರಣ, ಇದು ಫ್ಲವರ್ ಬ್ರಾಕೆಟ್, ಪುಷ್ಪಾವರಣ. ಇಂಥವೆಲ್ಲ ನೀವು ಯಾಕೆ ಬೇರೆ ಬೇಕಾದಕ್ಕೆ ಅರ್ಥ ಬೇರೆ ಇಲ್ಲ, ಅರ್ಥ ಏನಿಲ್ಲ. ಅದಕ್ಕೆ ನಿಮ್ಗ ಒಂದ್ರೊಳಗೆ ಸೇರ್ಸೋದಿತ್ತಂದ್ರೆ ಇದು ಈಸಿ ಆಗ್ತದೆ ಅಷ್ಟೇ. ಸರಿ 13 ರೀ. ಓಕೆ
ಸೊ ಎಷ್ಟಾಗ್ತಿದ್ದು? ಸೊ 10 ಪ್ಲಸ್ 15/5 ಇದೆಷ್ಟಾತ್ ನೋಡ್ರಿ? 15/5 ಡೈರೆಕ್ಟ್ ಆಗಿ ಮಾಡ್ಬೋದು. 15 ಡಿವೈಡೆಡ್ ಬೈ 5 3 is equal to 13. ಕೆಲವೊಬ್ರು ಏನ್ ಮಾಡ್ಬಿಟ್ರಿ ಮೋಸ್ಟ್ಲಿ ಇದನ್ನ 10 ಪ್ಲಸ್ 15 ಮೊದಲು ಮಾಡ್ಕೊಂಡ್ರಿ 25/5 ಅಂತ ಮಾಡ್ಕೊಂಡು 5 ಅಂತ ಮಾಡ್ಕೊಂಡಿದ್ರಿ. ರಾಂಗ್ ಆನ್ಸರ್. ಓಕೆ, ಯಾಕ ನಮಗೆ ಡಿವಿಷನ್ ಮೊದಲು ಮಾಡಬೇಕು ಅಂತ ಒಂದು ಪದ್ಧತಿಯನ್ನು ಇಟ್ಕೊಂಡಿದೆ ನಾವು ಈಗಾಗಲೇ, ಅದೇ ಪ್ರಕಾರ ಮಾಡೋಣ. ಓಕೆ, 18th ಸಾವಕಾಶ ಮಾಡ್ರಿ, ತಪ್ಪಬಾರ್ದು. ಒಂದೇ ಸಲಕ್ಕೆ ಈ ಪ್ರಾಕ್ಟೀಸ್ ಮಾಡ್ಕೋರಿ, ಒಂದು ಸ್ವಲ್ಪ ತಪ್ಪಬಾರ್ದು, ಹಂಗೆ ಅಕ್ಯುರೇಟ್ಲಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋರಿ. -4 ರೀ ಸರ್. ನೋಡೋಣ. +4 ಗಡ್ಬಡಿ ಮಾಡಬೇಡ ಅಂತ ಹೇಳಿದ್ನಲ್ಲ ಶಫಿ. ಏನು ಮಾಡಿದ್ವಿ ನೋಡೋರ್ಲ +4 ನ ತರೋ ನೀನು ಮೈನಸ್ ಅನ್ನತಿ, ನೋಡೋಣ ಯಾರ್ದು ಕರೆಕ್ಟ್ ಆಕೈತಿ. +4 ಸರ್. -4 ನೋಡೋಣ ಎಲ್ಲರೂ ಒಂದೇ ಆನ್ಸರ್ ಬರ್ಬೇಕು. ನೋಡೋಣ ಇನ್ನೂ ಸ್ವಲ್ಪ ಯೋಚನೆ ಮಾಡ್ರಿ. ಎರಡೆರಡು ಆನ್ಸರ್ಗಳು ಬರಬಾರ್ದು ನಮ್ಮ ಕ್ಲಾಸ್ನಲ್ಲಿ. -4 ಅಂದವರು ಇನ್ನೊಮ್ಮೆ ಯೋಚನೆ ಮಾಡಿ ಏನಾದ್ರು ಚೇಂಜ್ ಮಾಡೋದ್ರಿ. ಯಾಕಂದ್ರೆ ಹೆಚ್ಚಿಗೆ +4 ಅನ್ನತ್ತಾರು ನೋಡ್ರಿ ಇನ್ನೊಮ್ಮೆ. ಇನ್ನು -4 ಅಂತ ಶೂರ್ಲಿ ಹೇಳೋರ್ದ್ರಿ ಯಾರಾದ್ರು? ಓಕೆ, ಶಫಿ ಏನ್ ಮಾಡಿದ್ದಿ ಹೇಳಿ ನೋಡೋಣ, ಹೆಂಗ್ ಮಾಡಿದ್ವಿ ಇದನ್ನ? ಸರಿ, ಫಸ್ಟ್ -2 + 8 ಅದನ್ನ 6 ಆಗತ್ರಿ ಸರಿ. +6 ರೀ ಸರಿ. ಓಕೆ, Into minus ಒಂದ್ ನಿಮಿಷ ಸಾವಕಾಶ ಬರ್ಕೊಂಡು. -2 + 8 ಏನಾಯ್ತು? 6 ಆಯ್ತು, ಒಪ್ಪಿದ್ನಿ, ಕರೆಕ್ಟ್. -2 ಇಂಟು ಮಾಡ್ಬೇಕ್ರಿ ಸರಿ. ಇಂಟು -2. ಓಕೆ, ಆಮೇಲೆ ಡಿವೈಡೆಡ್ ಬೈ ಮಾಡಿದ್ವಿ. ಡಿವೈಡೆಡ್ ಬೈ ರೀ ಸರಿ. 3 - 6 ಐತ್ರಿ ಸರಿ. -2 ಆಗತ್ರಿ ಸರಿ. 3 - 6 ಅಂದ್ರೆ ಎಷ್ಟಾಯ್ತು? -3 ಆಗತ್ರಿ ಸರಿ. -3 ಆಗತ್ರಿ. -3 ಆಯ್ತು. ಓಕೆ, ಹಾ, ಈಗಿನ್ ಮಾಡಿ. ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ರೀ ಅದನ್ನ ಕಡ್ತಾ ಹೊಡಿಬೇಕ್ರಿ ಸರ್. ಇದನ್ನ ಒಂದೇಕ ಪ್ಲಸ್ ಮಾಡ್ಕೋಬೇಕ್ರಿ ಒಳಗಲ್ದ್ರಿ ಸರ್. 6 ಇಂಟು -2 ಮಾಡ್ಕೊಲ್ಲ ಏನು? ಹಾ, ಏನಾಯ್ತು? ಹ್ಞೂನ್ರಿ ಸರಿ. -12 ಆಗತ್ರಿ ಸರಿ. -12 ಆಯ್ತು, ಡಿವೈಡೆಡ್ ಬೈ -3 ಐತಿ. ಹಾ, ಹ್ಞೂನ್ರಿ ಸರ್. ಅದನ್ನ ಕಡ್ತಾ 3 ಒಂದ್ಲೇ ರೀ ಸರಿ. -4 ಬಂದೈತ್ರಿ ಸರ್. ಯಾಕೆ ಮೈನಸ್ ಬಂತು ಇಲ್ಲಿ? ನಿನಗೆ ನೋಡು ಇಷ್ಟ ಯಾಕೆ ಮೈನಸ್? ಓಕೆ, ಮೈನಸ್ ಬಂತು ಅಂತ ಹೇಳತ್ತಾನೆ ಶಫಿ. ಪ್ಲಸ್ ಬಂದವ್ರು ಯಾಕೆ ಹೇಳ್ರಿ, ಯಾಕೆ ಪ್ಲಸ್ ಆಗ್ತೈತಿ? ಸರ್ ಮೈನಸ್ ಮೈನಸ್ ಅಂತ ಹೇಳ್ಬೇಡ್ರಿ, ಹಂಗ ಹೇಳ್ಬೇಡ್ರಿ. ಇನ್ನೊಮ್ಮೆ ಮೈನಸ್ ಪ್ಲಸ್ ಆಗ್ತದೆ ಅಂತ. ಏನದು ಮೈನಸ್? ಏನ್ ಕ್ರಿಯೆ ನಡುತ್ತೆ? ಮೈನಸ್ ಕ್ಯಾನ್ಸಲ್ ಆಗ್ತೇವ್ರಿ. ಋಣ ಸಂಖ್ಯೆ ಭಾಗಾಕಾರ ಋಣ ಸಂಖ್ಯೆ ಧನ ಸಂಖ್ಯೆ ಆಕೈತಿ ಅಂತ ನಾನು ಹೇಳಿಲ್ಲ? ಯಾಕೆ ನೋಡ್ರಿ, ಭಾಗಾಕಾರದ ಅರ್ಥ ಏನು? ಈಗ 12 ರೂಪಾಯಿ ಸಾಲದೊಳಗ 3 ರೂಪಾಯಿ ಸಾಲದ್ದು ಎಷ್ಟು ಗುಂಪುಗಳನ್ನ ಮಾಡ್ಬೋದು ನಾನು? 12 ರೂಪಾಯಿನೂ ಸಾಲನ, 3 ರೂಪಾಯಿನೂ ಸಾಲ, 12 ರೂಪಾಯಿ ಸಾಲ, 4 ಗುಂಪು. ಸೊ ಇಟ್ ಈಸ್ ಪ್ಲಸ್. ಯಾಕೆ ತಪ್ಪಿದಿ ಶಫಿ? ಎಲ್ಲಿ ತಪ್ಪಿದಿ? ಏನಾಯ್ತು? ಏನ್ ತಪ್ಪಿ? -3 ಹಚ್ಕೊಂಡಿದ್ದಿಲ್ರಿ ಸರಿ ಅದರಿ. ಹಾ, ಓಕೆ. ಈಗ 19ನೇದು ಮಾಡ್ರಿ, ಸಾವಕಾಶ ಮಾಡ್ರಿ. ಒಂದೇ ಆನ್ಸರ್ ಬರ್ಬೇಕು. ಹೆಂಗ್ ಪರೇಡ್ನಾಗ, ಮಿಲಿಟರಿ ಪರೇಡ್ನಾಗ ಒಂದ್ಸಲ ಲೆಫ್ಟ್ ರೈಟ್ ಹಿಂಗ್ ಮಾಡ್ಬೇಕಾರೆ, ಹೆಂಗ್ ಪರೇಡ್ ಮಾಡ್ಬೇಕಾರೆ ಒಂದೇ ಸಲ ಎಲ್ಲಾರ್ದು ಸ್ಟೆಪ್ಸ್ ಬೀಳ್ತಾವಲ್ಲ, ಹಂಗಾಗ್ಬೇಕು. ಒಂದು ಮಿಸ್ಟೇಕ್ ಆಗ್ಬಾರ್ದು.
ಅವಕಾಶ ಮಾಡ್ರಿ, ಗಡ್ಬಡಿ ಮಾಡ್ಬೇಡ್ರಿ. 0 ರೀ. 0 0 ಸರ್. 0 ಎಲ್ಲರಿಗೂ ಟೈಮ್ ಕೊಡ್ತೀನಿ. ಯಾರಿಗಾದ್ರು ಬೇರೆ ಏನಾರು ಬಂತು? ಇಲ್ರಿ. 0 1 ಯಾರಿಗಾದ್ರು 96 96 ಬಂದಿದೆ ಯಾರಿಗೆ? ಹ್ಞೂನ್ರಿ. 0 ಬರ್ತೀವಿ. ಇನ್ನೊಮ್ಮೆ ಯಾಕೋ ಬಾಳ ಮಂದಿ 0 ಹೇಳತ್ತಾರ. 96 ಬಂದವ್ರು ನೋಡ್ಕೋರಿ ಇನ್ನೊಮ್ಮೆ ಕರೆಕ್ಟ್ ಆಗೈತೋ ಇಲ್ಲ ನೋಡ್ರಿ. ಒಬ್ಬರದ ಬಂದ್ರೆ ಇಡೀ ಕ್ಲಾಸಿಗೆ ನಾನು ನಿಲ್ಲಿಸ್ತೇನೆ. ಈಗ ಎಲ್ಲರೂ ಪೂರ್ತಿ ಎಲ್ಲಾರ್ಗೂ ಬರ್ಬೇಕು, ಮುಂದೆ ಬರ್ಬೇಕು. ಓಕೆ, ಗಣೇಶ್ ಬಡಿಗೇರ್ ಹೇಳ್ತಿ ಮೊದಲ ಏನ್ ಶುರು ಮಾಡೋಣ? ಇನ್ನ ಹೆಂಗ್ ಮಾಡೋಣ? 19 ಇಷ್ಟು ದೊಡ್ಡದೈತಿ ಲೆಕ್ಕ, ಹೆಂಗ್ ಚಾಲು ಮಾಡೋಣ ಅಂತ ಹೇಳಿ. ಏನ್ ಮಾಡ್ಬೇಕು ನಾನು? ಸರ್ ನಾ ಹೇಳಿ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗಣೇಶ್. ಒಂದ್ಸಲ ಮಾತಾಡ್ತಿಲ್ಲ ಕ್ಲಾಸ್ ಚಾಲಾಗಿಂದ. ಸರ್ 25 ಸ್ವಲ್ಪ ಆ ಸೈಡ್ ಕಾಣಿಸ್ವತ್ರಿ. 19 ಮೊದಲು ಮಾಡೋಣ ಇದನ್ನ. ಈಗ 20 ಹೋಗ್ಬೇಡ್ರಿ ಮುಂದೆ. 19 ಮೊದಲಿಗೆ ಲಕ್ಷ ಕೊಟ್ಟು ನೋಡ್ರಿ ಈಗ, ಯಾಕಂದ್ರೆ ಈಗ ಎಲ್ಲಾರು ಮಾಡೋರು ಕೂಡ. ಮತ್ತೆ ಯಾರು ಹೇಳ್ತೀರಿ ಇದನ್ನ? ಕಿರಣ್ ಹೇಳ್ತಿ? ಸರಿ ಕಿರಣ್ ಸರಿ ನಾ ಹೇಳ್ತೇನ್ರಿ. ಯಾರು ಕೇಳಿಲ್ಲ ಅವ್ರು ಕೇಳಾಕ್ತೀನಿ. ಕಿರಣ್ ಪ್ರಿಗಿ ಸರ್ 96 ಬಂದೈತ್ರಿ. 96 ಬಂತು. ಓಕೆ, ಕಿರಣ್ ಕೇಳೋಣ ಹೆಂಗ್ ಮಾಡಿದ ಅಂತ ಹೇಳಿ. ಕಿರಣ್ ಹೇಳು 96 ಹೆಂಗ್ ಬಂತು? ಫಸ್ಟ್ ಇಲ್ಲಿ ಫಸ್ಟ್ -10 + 8 ಐತ್ರಿ. ಯಾ 8 ಆತದು. ಅದ್ -2 ಆತ್ರಿ. ವೆರಿ ಗುಡ್. ಸೊ ಇಲ್ಲಿ ಓಕೆ, ಸೊ ಇದು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಮಾಡ್ಕೊಂಡ. ಇಲ್ಲಿಂದ ಇಲ್ಲಿವರೆಗೆ ಮಾಡ್ಕೊಂಡ. ಇಲ್ಲ ಬ್ರಾಕೆಟ್ ಹಾಕೋತೀನಿ. ಓಕೆ, ಇಲ್ಲೇನಾಯ್ತು? -2 ಆಯ್ತು. ಒಪ್ತಾರೆ ಎಲ್ಲಾರು ಇದಕ್ಕ? ಓಕೆ, ಮುಂದೇನ್ ಬರ್ಕೊಂಡಿ ಕಿರಣ ಹೇಳು? ಅಲ್ಲಿ ಇಂಟು -2 ಐತ್ರಿ. ಇಂಟು -2 ಐತಿ, ಹಿಂಗ ಬರ್ಕೊಂಡೆ. ಓಕೆ, ಗುಡ್. ಆಮೇಲೆ ಏನ್ ಮಾಡ್ಕೊಳ್ಳಿ? ಇಂಟು ಇನ್ನೊಂದು ಬ್ರಾಕೆಟ್ ಒಳಗೆ. ಹಾ ಹೇಳು. ಅಲ್ಲಿ 0 ಬರ್ತೈತ್ರಿ. ಹಾ, -20 + 20 0 ಬಂತು. ಆಮೇಲೆ ಇಂಟು 24 ಬಂತು. ಓಕೆ, ನೆಕ್ಸ್ಟ್ ಏನಾಯ್ತು ಕಿರಣ್? ಇಂಟು ಮಾಡ್ರೆ 4 ಬರ್ತೈತ್ರಿ. -2 -2 ಇಂಟು -2 4 ಆಯ್ತು. ಓಕೆ, ಆಮೇಲೆ ಇಲ್ಲಿ 24 ಹಂಗ ಹಿಡಿದ್ರಿ. ಇಲ್ಲೇನಿದೆ? ಗುಣಾಕಾರ ಐತಿ ನೋಡ್ರಿ ಇಲ್ಲಿ ಕಿರಣ್. ಇಲ್ಲಿ ಏನೈತಿ? ಹಾ, 0 × 24. ಸೊ ಕಿರಣ್ ಏನ್ ತಪ್ಪು ಮಾಡಿದ್ದ? ಒಂದು ಸಿಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟಿದ್ದ. ಏನ್ ಸಿಲ್ಲಿ ಮಿಸ್ಟೇಕ್ ಮಾಡಿದ್ದ? ಈ ಗುಣಾಕಾರದ ಬದಲಿ ಪ್ಲಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದ. 24 ಆಗ್ಬಿಟ್ಟಿತ್ತು. 24 4 96 ಮಾಡಿಬಿಟ್ಟಿದ್ದ. ಈ ಒಂದು ಸಣ್ಣ ಮಿಸ್ಟೇಕ್, ಗುಣಾಕಾರದಿಂದ ಪ್ಲಸ್ ಅಂತ ನೋಡುದು, ಸಣ್ಣ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದ. ಆದ್ರೆ ಪೂರ್ತಿ ಲೆಕ್ಕ ನೋಡಿ ಎಲ್ಲಿಂದ ಎಲ್ಲಿ ಹೋಗ್ಬಿಡ್ತು. 0 ಬರೋ 96 ಬಂದ್ಬಿಡ್ತು. ಎಕ್ಸಾಮ್ ಚೆಕಿಂಗ್ ಒಳಗೆ ಏನಾಗ್ಬಿಡ್ತೈತಿ, ಈ ತರ ನೋಡಂಗಿಲ್ಲ.
ಈ ತರ ನೋಡಂಗಿಲ್ಲ. ಅದಕ್ಕಾಗಿ ನೀವು ಸ್ವಲ್ಪ ಕೇರ್ಫುಲ್ ಇರ್ಬೇಕು. ಅದೇ ಪ್ರತಿಭಾ ಪೋಷಕ್ ಸೆಲೆಕ್ಷನ್ ದಾಗ ಬೇರೆ ಆಗ್ತೈತಿ. ನಾವೆಲ್ಲ ನೋಡ್ತೇವೆ ನೀವು ಹೆಂಗ್ ಯೋಚನೆ ಮಾಡಿರಿ, ಎಲ್ಲಿ ಮಟ್ಟ ಯೋಚನೆ ಮಾಡಿರಿ, ಸಿಲ್ಲಿ ಮಿಸ್ಟೇಕ್ ಮಾಡಿರಿ ನೀವು. ಓಕೆ, ಆದ್ರೆ 10th ಎಕ್ಸಾಮ್ ಹಂಗೆ ನೋಡಂಗಿಲ್ಲ ನಿಮಗೆ. ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಯಾಕಂದ್ರೆ ಇವು ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಬೀಜೋಕ್ತಿಗಳನ್ನ ಹೆಂಗ್ ಸಂಕ್ಷಿಪ್ತ ಮಾಡೋರು, ನೀವು ಸಮೀಕರಣ ಬಿಡಿಸೋದು ಹೆಂಗೆ, ಎಲ್ಲ ಇದ್ರ ಮೇಲೆ ಐತಿ ನಿರ್ಭರ. ಇದೇ ಜಗದಾಗ ಈಗ ಏನ್ ಬರ್ತಾವ, ಆಮೇಲೆ ಮುಂದೆ ಎಕ್ಸ್ ವೈಗಳು ಬರ್ತಾವ ಅಷ್ಟ. ಬಟ್ ಉಳಿದೆಲ್ಲ ಸೇಮ್ ಉಳಿತೈತಿ. ನಿಮ್ಗೆ ಚಿಹ್ನೆಗಳು, ಬ್ರಾಕೆಟ್ಗಳು ಎಲ್ಲ ಇದೇ ರೀತಿನ ಮಾಡೋದಿರ್ತೈತಿ, ಬೇರೆ ಏನು ಇರೋದಿಲ್ಲ ಅಲ್ಲಿ. ಈಗ 20th ಎಲ್ಲಾನು. ಈಗ ಯಾರಾದ್ರೂ 19th ಒಳಗೆ ಏನಾದ್ರು ಡೌಟ್ ಐತಿ? 19th ಒಳಗೆ ಡೌಟ್ ಇದ್ರೆ ಕೇಳಬೇಕು, ಅನ್ಮ್ಯೂಟ್. ಡೌಟ್ ಇದ್ದವರು ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಎಲ್ಲರಿಗೂ ಬಂದೈತಿ ಅಂದ್ರೆ ಮುಂದೆ ಹೋಗೋಣ. 20ನೇದು ಸಣ್ಣ ಮಾಡ್ತೀನಿ ಒಂದ್ ಸ್ವಲ್ಪ, ನೋಡೋದು ಭಾಳ ಐತಿ. ಇಲ್ಲಿವರೆಗೆ ಮಾಡ್ರಿ. 2.6 ಸರ್. 2.6 ನಿಮ್ಮ ಆನ್ಸರ್ ಒಂದು ಟೈಪ್ ಮಾಡಿ. 20th 2.6 ಟೈಪ್ ಮಾಡಿ. 2.6 ಟೈಪ್ ಮಾಡಿ. ಸಾರಿ ಸರ್, ನಾ 2.6 ಟೈಪ್ ಮಾಡಕ್ ಹೋಗಿ 2 ಗ್ರೇಟ್ ದೆನ್ 6 ಟೈಪ್ ಮಾಡಿದೆ. ಓಕೆ, ಅಂದ್ರೆ ಎಷ್ಟು? 13/5 ಅಂತ ಬಂತು. 26/10. 26/10 ಸಿಂಪ್ಲಿಫೈ ಮಾಡಿದ್ರೆ 13/5 ಆಗ್ತದೆ, ಹಂಗೆ ಬಂತು. ಸರ್ ನಮ್ಮದು 8 ಬಂದೈತ್ರಿ. ಹೌದ್ರಿ ಸರ್, ನಂದು 8 ಬಂದೈತಿ. 8/8.4 ಬಂದೈತಿ. ಮೂರು ಆನ್ಸರ್ಗಳು ಬಂದಿದೆ. ಒಬ್ಬರದ್ದು 8, ಒಬ್ಬರದ್ದು 8.4, ಇನ್ನೊಬ್ಬರದ್ದು 2.6. 3 ಆನ್ಸರ್ ಸಿಕ್ಕು. ಈಗ ಹಿಂಗಾಗಬಾರ್ದು. ಸರ್ ನಮ್ -4 ಬಂದೈತಿ ಸರ್. -4 ಬಂದೈತಿ. ಓಕೆ, ಸರಿ 8 ಹೆಂಗ್ ಬರ್ತೈತಿ ಹೇಳಿಲ್ರಿ? ಸರಿ ನಮ್ದು 8 ಬಂದೈತಿ. ಸರ್ ನಮ್ದು 8 ಬಂದೈತ್ರಿ. ಈಗ ನಮ್ದು 2.6. ವೆರಿ ಗುಡ್. ಈಗ ಏನ್ ಮಾಡೋಣ ಹಂಗಾರ, ಪಾರ್ಟಿಗಳು ಮಾಡೋಣ. ಲೈಕ್ ಹೆಂಗ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ ಇರ್ತಾವಲ್ಲ, ಕಾಂಗ್ರೆಸ್, ಬಿಜೆಪಿ. 2.6 ಪಾರ್ಟಿ ಒಬ್ಬರದು, 8 ಪಾರ್ಟಿ ಒಬ್ಬರದು, ಮೈನಸ್ ಮತ್ತೆ ಯಾರು ಬಂದೈತಿ -4 ಪಾರ್ಟಿ ಒಬ್ಬರದು. ಹಿಂಗ್ ಮಾಡೋಣ. ಗಣಿತದೊಳಗನು ಹಿಂಗಿರ್ಬೋದಲ್ಲ ಇದ್ರೊಳಗ. ಇದ್ರ ಉತ್ತರ ಭಾರತೀಯರು ಒಂದು, ಆಮೇಲೆ ಅಮೆರಿಕದವ್ರು ಇನ್ನೊಂದು, ಹಿಂದೂಗಳು ಒಂದು, ಮುಸ್ಲಿಮರು ಇನ್ನೊಂದು ಆನ್ಸರು, ಕ್ರಿಶ್ಚಿಯನ್ರಿಗೆ ಇನ್ನೊಂದು ಆನ್ಸರು, ಯಹೂದಿಗಳಿಗೆ ಇನ್ನೊಂದು ಆನ್ಸರು. ಹಿಂಗಿರ್ತೈತಿ ಗಣಿತದಾಗ. ಇದೆಲ್ಲ ಕೂಡ ಒಂದೇ ಇರ್ತೈತೋ, ಏನೋ ಒಂದೇ ಹೇಳ್ತಿತ್ತೋ, ಬೆಲೆ ನೀನ್ ಬೇರೆ ಬೇರೆ ಹೇಳ್ತಿತ್ತೋ? ಇದು ಒಂದೇ ಹೇಳ್ತೀನಿ. ಮತ್ತೆ ಕನ್ನಡದವರೊಂದು, ಮರಾಠಿಯವರೊಂದು, ತೆಲುಗುದವರೊಂದು, ಹಂಗೆ ಬರಕ್ ಸಾಧ್ಯ ಐತಿ. ಮಾಡ್ರಿ ಇನ್ನೊಮ್ಮೆ. ನಿಮ್ದು ಎಲ್ಲಾರ್ದು ಒಂದೇ ಬರೋ ಮಟ್ಟ ನಿಮ್ಗೆ ಬಿಡಂಗಿಲ್ಲ ಈ ಲೆಕ್ಕ. ಇನ್ನೊಮ್ಮೆ ಮಾಡ್ರಿ, ಎಲ್ಲಾರು ಮಾಡ್ರಿ. ನಂದ ಕರೆಕ್ಟ್ ಅಂತ ಕೊಡ್ಬೇಡ್ರಿ. ಈಗ ಕೆಲವ್ರು ಏನ್ ಮಾಡ್ತಾರೆ, ನಂದು ಸರಿ ಐತಿ, ಉಳ್ದವ್ರು ಎಲ್ಲ ನೋಡ್ಕೊಳ್ಗಪ್ಪ. ಅದಲ್ಲ, ನಾವು ಹಂಗ ಮಾಡ್ತೀವಿ. ನಮ್ದೆಲ್ಲ ಕರೆಕ್ಟ್ ಇರ್ತೈತಿ. ಎಲ್ಲ ಪ್ರಾಬ್ಲಮ್ ಇರೋದೆಲ್ಲ ಬೇರೆದವ್ರ ಕಡೆನೇ ಇರ್ತೈತಿ. ಹಿಂಗೆ ಯೋಚನೆ ಮಾಡ್ತೀವಿಲ್ಲ, ಹಂಗಿಲ್ಲ. ಎಲ್ಲಾರು ನೋಡ್ಕೋಬೇಕು. ಎಲ್ಲರೂ
ಯಾವ ಕರೆಕ್ಟ್ ಆನ್ಸರ್ ಏನು ಹೇಳಂಗಿಲ್ಲ, ಎಲ್ಲರೂ ನೋಡ್ಕೋಬೇಕು. 8 ಬಂದವರು ನೋಡ್ರಿ, 2.6 ಬಂದವರು ನೋಡ್ರಿ, -4 ಬಂದವರು ನೋಡ್ರಿ, ಬೇರೆ ಏನಾರ ಬಂದವರು ನೋಡ್ರಿ. ಇನ್ನೊಮ್ಮೆ ಮಾಡ್ಲಿತ್ತ ಒಂದೇ ಆನ್ಸರ್ ಬರೋ ಮಟ್ಟ ಮುಂದೆ ಹೋಗಂಗಿಲ್ಲ ನೀವು. ಸರಿ 8 ಬಂತ್ರಿ. ಮೊದ್ಲು ಏನ್ ಬಂದಿತ್ತು? 2.6 ಮಾಡೀನ್ರಿ. ಚೇಂಜ್ ಆಯ್ತು. ಹಾ ರೀ. ನೋಡೋಣ. ಸರ್ 8 ಆನ್ಸರ್ ಬಂತು. ಸರಿ 8 ರೀ. 8 ರೀ ಸರಿ. ಮತ್ತೆ ಯಾವ್ದಾದ್ರು ಬೇರೆ ಬರ್ತೈತೆ ನೋಡೋಣ. ಮೊದಲು 2.6 ಅವ್ರು ಭಾಳ ಮಂದಿ ಇದ್ರಿ. ಈಗ ಯಾಕೋ 8 ಕಡೆ ಶಿಫ್ಟ್ ಆದಂಗೆ ಕಾಣ. ಬೇರೆದವ್ರದಿಂದ ಯಾರ್ದಾರು 2.6 ಉಳ್ದೈತೇನೋ, ಅಥವಾ -4 ಉಳ್ದೈತೇನೋ, ಅಥವಾ ಬೇರೆ ಯಾವ್ದಾರ ಬಂದೈತೇನೋ. ಯಾರ್ದಾರು ಬೇರೆ ಬಂದ್ರೆ ಕೈ ಎತ್ರಿ. ಮೋಕ್ಷ ಗಣೇಶ್ ಏನ್ ಬಂದೈತಿ ನಿಮ್ದು? ಮೋಕ್ಷ ಕೊಪ್ಪತ್ ಗಣೇಶ್ 4 ಬಂದೈತ್ರಿ. ಮತ್ತೆ ಟೈಪ್ ಮಾಡ್ರಲ್ಲ ಅಲ್ಲಿ. ಸೂರಜ್ ಟೈಪ್ ಮಾಡ್ರಿ, ಏನ್ ಬಂದೈತಿ ನಿಮ್ದು? ನಿಮ್ದು ಸರಿ ಇರ್ಬೋದು, ಯಾರಿಗೂ ಗೊತ್ತು. ವಿಜಯ್ ಕುಮಾರ್, ಶಿವಕುಮಾರ್ -4 4 18 ಯಾರ್ದು? ಬಾಳಗೌಡ 18 ಬಂದೈತಿ. ಶ್ರೀಶ್ ಮುನ್ವಳಿದು 7.705. ವಿಜಯ್ ಕುಮಾರ್ 12. ಶಿವಕುಮಾರ್ ಇನ್ನು 2.6. ಸೂರಜ್ ಕೋಳಿ 0. ಓಕೆ, ಇನ್ನೊಮ್ಮೆ ನೋಡ್ರಿ, ಎಲ್ಲಾರು ಇನ್ನೊಮ್ಮೆ ನೋಡ್ರಿ. 8 ಬಂದವರು ಇನ್ನೊಮ್ಮೆ ನೋಡ್ರಿ, ಉಳಿದ ಆನ್ಸರ್ ಬಂದವರು ಇನ್ನೊಮ್ಮೆ ನೋಡ್ರಿ. ಇನ್ನೊಮ್ಮೆ ನೋಡ್ರಿ, ಎಲ್ಲ ಕೈ ಕೆಳಗಿಳಿಸ್ತೀನಿ. ಇನ್ನೊಮ್ಮೆ ನೋಡ್ರಿ, ಇವು ಟೈಪ್ ಮಾಡೋದು ಬಿಡ್ರಿ, ಇನ್ನೊಮ್ಮೆ ನೋಡ್ರಿ. ಎಲ್ಲಾರು ಇನ್ನೊಮ್ಮೆ ನೋಡ್ರಿ. ಶ್ರಾವಣಿ ಇನ್ನೊಮ್ಮೆ ನೋಡು, ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಾನ್ ಮಾಡೋದು ಮುಖ್ಯ ಅಲ್ಲ, ಇದು ಟೈಪ್ ಮಾಡೋದು ಎಲ್ಲರೂ ಬಿಡ್ರಿ. 8 ಬಂದವರು ಟೈಪ್ ಮಾಡಬೇಡ್ರಿ, ಯಾರು ಟೈಪ್ ಮಾಡಬೇಡ್ರಿ, ಎಲ್ಲರೂ ಇನ್ನೊಮ್ಮೆ ನೋಡ್ಕೊಬೇಕು. 8 ಬಂದವರು ಇನ್ನೊಮ್ಮೆ ನೋಡ್ಕೊರಿ. ವರ್ಚಸ್ 3 ಬಂದೈತಿ, ನೋಡ್ಕೊ ಇನ್ನೊಮ್ಮೆ. ಸೂರಜ್ ನೋಡ್ಕೊ ಇನ್ನೊಮ್ಮೆ. ವರ್ಚಸ್ ಹೇಳಕ್ ಹೇಳೋಣ, ಅವ್ನು ಹೆಂಗ್ ಆನ್ಸರ್ ಬಂತು, ಏನ್ ಬಂತು ಅಂತ ನೋಡೋಣ. ವರ್ಚಸ್ ನೋಡ್ಕೊ, ಚಲೋತಂಗ ನೋಡ್ಕೊ ಮೊದ್ಲು. ಏನ್ ಚೇಂಜ್ ಆಯ್ತು ವರ್ಚಸ್? ಹಾ ಸರ್. ಎಷ್ಟು ಬಂತು ಆನ್ಸರ್? ಸರ್ 3 ರೀ. 3 ಬಂತು. ಹೆಂಗ ಬಂತು ವರ್ಚಸ್? ಉಳ್ದವ್ರು ಈಗ ಮತ್ತೆ 8 ಬಿಟ್ಟು ಬೇರೆದವ್ರು ಎಷ್ಟು ಮಂದಿ ಬಂದೈತಿ ಕೈ ಎತ್ರಿ. 8 ಬಿಟ್ಟು ಮತ್ತೆ ಏನಾದ್ರು ಬೇರೆದವ್ರು ಬಂದೈತಿ? 8 ಬಹಳ ಮಂದಿ ಬಂದೈತಿ ಕಾಣಿಸ್ತೈತಿ. 8 ಬಿಟ್ಟು ಯಾರ್ದಾರು ಕೈ ಬಂದೈತಿ ಕೈ ಎತ್ರಿ. ಬಾಳಗೌಡ, ಮೇಘಾ, ಶೈನಾ ಬಾನು, ಕೌಶಲ್ಯ, ವಿಜಯ್ ಕುಮಾರ್, ಶಿವಕುಮಾರ್, ಸ್ಪಂದನಾ ಅಣ್ವಿಕರ್. ಮತ್ತೆ ಯಾರ್ದು ಬಂದೈತಿ?
ಸರ್ ನನ್ ಮಿಸ್ಟೇಕ್ ಆಗಿತ್ರಿ ಆನ್ಸರ್ ತಪ್ಪಂತ್ರಿ. ಈಗ ಎಷ್ಟು ಬಂದೈತಿ? ಕೌಶಲ್ಯ ಎಷ್ಟು ಬಂದೈತಿ? ಮಿಸ್ಟೇಕ್ ಆಗಿ ಬಂದಿತ್ತು. ಈಗ ಎಷ್ಟು ಬಂದೈತಿ? ಈಗ 8 ಬಂದೈತ್ರಿ. ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡ್ರಿ. ಓಕೆ, ಈಗ 4 ಮಂದಿದ ಕೈ ಐತಿ. ಓಕೆ, ಬಾಳಗೌಡ ಅಥವಾ ಶಿವಕುಮಾರ್ ಹೇಳ್ತಿ. ಶಿವಕುಮಾರ್ ಏನ್ ಬಂತು? ಬಳಗಪ್ಪನವರು ಹೇಳಿ, ಹೆಂಗ್ ಮಾಡಿದ್ವಿ? ಶಿವಕುಮಾರ್ ಅಥವಾ ಬಾಳಗೌಡ ಇಬ್ಬರಾಗ ಯಾರು ಹೇಳ್ಬೇಕು? ಹೇಳು. ನಂದ್ 8.5 ಬಂದೈತ್ರಿ. ಯಾರಾದ್ರೂ ಹೇಳ್ರಿ, ಶಿವಕುಮಾರ್ ಆಗ್ಲಿ ಬಾಳಗೌಡ ಆಗ್ಲಿ ಹೇಳ್ರಿ. ಯಾರು ಹೇಳಾಕತ್ತೀರಿ? ಹೆಸರು ಹೇಳಿ ಹೇಳ್ರಿ. ನನ್ನ ಹೆಸರು ಇದ್ರಿ, ನಾ ಹೇಳ್ತೇನ್ರಿ. ಶಿವಕುಮಾರ್ ಹಾ ಹೇಳು. ಪ್ಲಸ್ ಪೈಲಾರಿ 2 + 4 ಮಾಡ್ಕೊಂಡ್ರಿ. ಎಷ್ಟ್ ಆತಿದು? 6 ಆತ್. 6 ಆಯ್ತು. ಸೊ ಈ ಫ್ಲವರ್ ಬ್ರಾಕೆಟ್ ಹೆಂಗಿತ್ತು ಹಂಗೆ ಇಟ್ಕೊಳ್ಳೋನು, ಸ್ಕ್ವೇರ್ ಬ್ರಾಕೆಟ್ ಹಂಗೆ ಇಟ್ಕೊಳ್ಳೋನು. 2 + 4 ಎಷ್ಟಾಯ್ತು? 6 ಆಯ್ತು. 6 ಇಂಟು -2 ಮಾಡ್ಕೊಂಡ್ರಿ. -2 ಸ್ಕ್ವೇರ್ ಬ್ರಾಕೆಟ್ ಕಂಪ್ಲೀಟ್ ಆಯ್ತು. ಓಕೆ, ಹಾ -12 ಆತ್. ಇದು -12. ಸರಿ, ಸಂಜನಾ ಮಾತಾಡತಾಳ್ರಿ, ಶಿವಕುಮಾರ್ ಅಲ್ರಿ. ಯಾರು ಮಾತಾಡ್ತಾರು? ಸಂಜನಾ ರೀ. ಅಲ್ಲ, ಶಿವಕುಮಾರ್ ಹೇಳ್ತೇನೆ ಅಂದಿದ್ದಲ್ಲ. ಈಗ ನಡಕ್ಕೆ ಯಾಕೆ ಮತ್ತೆ ಸಂಜನಾ? ಶಿವಕುಮಾರನ ಮಾತಾಡ್ತೇನ್ರಿ ಸರ್. ಶಿವಕುಮಾರ್ ಮಾತಾಡಕತ್ತಾನ. ಹಾ, ಓಕೆ ಓಕೆ. ನಾನು ಇಲ್ಲಿ ಇದ್ರಾಗ ಡೈರೆಕ್ಟ್ ಆಗಿ ಮಾಡ್ತೇನೆ ನೋಡಿ. 2 + 4 ಎಷ್ಟಾಯ್ತು? 6 ಆಯ್ತು. ಇಂಟು -2 ಆಯ್ತು. ಹಾ, ಎಷ್ಟಾಯ್ತು? -12. ಇದು -12 ಆಯ್ತು. ಓಕೆ, -12 ಆಯ್ತು. ಆಮೇಲೆ ಇಲ್ಲಿ ಏನೈತಿ? ಡಿವೈಡ್ ಬೈ -2 ಐತಿ. ಆಮೇಲೆ ಇದೆಲ್ಲ ಕೂಡಿ ಇದೆಷ್ಟಾಯ್ತು? 12 ಬೈ -2 ಎಷ್ಟಾಯ್ತು? 6 ಆತ್ರಿ. 6 ಆಯ್ತು. ಇಲ್ಲಿ ಬರ್ದಿಟ್ಕೊತೀನಿ. ಆಮೇಲೆ ಇದಕ್ಕೆಲ್ಲದಕ್ಕೂ ಇಲ್ಲಿ ಪ್ಲಸ್ ಐತಿ. ಹಾ, ಆಮೇಲೆ ಏನಾಯ್ತು? ಆಮೇಲೆ -2 -3 ಐತಲ್ರಿ, ಅದು -5. ವೆರಿ ಗುಡ್, ಸಾಕಷ್ಟು ಕರೆಕ್ಟ್ ಮಾಡಿದ್ವಿ. ಹಾ, ಮತ್ತೆ ಮುಂದೆ ಇಂಟು, ಆಮೇಲೆ ಇಂಟು ಹಾಕಿ ಇದು -8 + 4 ಐತಲ್ರಿ, ಅದು -4 ಆತ್. ಇದು -4 ಆಯ್ತು. ಓಕೆ, ಇವೆರಡು ಇಂಟು ಮಾಡ್ರಿ +20 ಆತ್. +20 ಆಯ್ತು. +20. ವೆರಿ ಗುಡ್. ಹಾ, +20. ಆಮೇಲೆ ಡಿವೈಡೆಡ್ ಬೈ ಏನೈತಿ? ಇದು -5 ಇಂಟು -2 ಐತಲ್ರಿ, ಅವ್ನ ಎರಡು ಗುಣಿಸಿರ್ರಿ +10 ಆತ್ರಿ. +10 ಆಯ್ತು. ಓಕೆ, ಗುಡ್. ಇಲ್ಲಿವರೆಗೆ ಎಲ್ಲಾರ್ದು ಸೇಮ್ ಐತಿ. ಸೊ ಏನ್ ಬಂತೀಗ? ಈಗೇನ್ ಬಂದ್ ನೋಡ್ರಂಗ 6 ಐತಿ. ಈ ಫ್ಲವರ್ ಬ್ರಾಕೆಟ್ ನಾಗ ಎಲ್ಲ ಕೂಡ 6 ಬಂದೈತಿ. ಇನ್ನೊಂದು ಫ್ಲವರ್ ಬ್ರಾಕೆಟ್ ನಾಗ ಏನ್ ಬಂದೈತಿ? ನನಗ 20 ಡಿವೈಡೆಡ್ ಬೈ 10 ಬಂದೈತಿ. ಮುಂದೆ ಏನ್ ಮಾಡಿದ್ವಿ? ಸರ್ 6 ಡಿವೈಡೆಡ್ ಬೈ -2 ಐತ್ರಿ. ಎಲ್ಲಿ 6 ಡಿವೈಡೆಡ್ ಬೈ -2 ಐತಿ? ಸರ್ ಇಲ್ಲಿ ಐತ್ರಿ 6 ಡಿವೈಡೆಡ್ ಬೈ ಇಲ್ಲೊಂದ್ ಐತಲ್ಲ, ಇಲ್ಲೊಂದ್ ಐತಲ್ಲ. ಹಾ, ವೆರಿ ಗುಡ್, ವೆರಿ ಗುಡ್. ಇದನ್ನ ಬಿಟ್ಟಲ್ಲ. 6 ಡಿವೈಡೆಡ್ ಬೈ ಸರಿ, ಅದನ್ನ ಮಾಡಿದ್ರಿ. ಸರಿ ಮಾಡಿದ್ರಿ ಅದನ್ನ. ಮಾಡೇವ್ರಿ. ಡಿವೈಡೆಡ್ ಬೈ -2. ಸರಿ, ಅಲ್ಲಿ ಮ್ಯಾಗ ಐತ್ ನೋಡ್ರಿ, -2 ರೀ. ಹಾ, ಒಂದಿಟ್ಟು ನಿಲ್ರ, ಎಲ್ಲಾರು ಗದ್ಲ ಹಾಕ್ರಿ, ಏನಾಗೋದು? ಓಕೆ, ಇಲ್ಲಿ ಏನಾಯ್ತು? ಹಾ, ಏನೇನಾಗೈತಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೋಡೋಣ. ಹಂಗ ಇದೇನಾಗೈತಿ ನೋಡ್ರಿ. ಇದು 2 4 6 ಆಯ್ತು. ಇಂಟು -2 ಮಾಡಿದಾಗ ಏನಾಯ್ತು? -12 ಆಯ್ತು. -12 ಡಿವೈಡೆಡ್ ಬೈ -2 ಐತಿ. -12 ಡಿವೈಡೆಡ್ ಬೈ -2 ಐತಿ. ಇದೆಲ್ಲಾ ಕೂಡ ಈಗ ಏನ್ ಬಂದೈತಿ?
ಪ್ಲಸ್ ಆರ್ ಬಂದೈತಿ. ಹಾ ಸರ್. ಓಕೆ, ಸೊ ಇಲ್ಲಿ 6 ಐತಿ, ಆಮೇಲೆ ಪ್ಲಸ್ ಈ ಫ್ಲವರ್ ಬ್ರಾಕೆಟ್ನಾಗ 20 ಡಿವೈಡೆಡ್ ಬೈ 10. ಮುಂದೇನ್ ಮಾಡಿದ್ರಿ ಹೇಳಿ, ಕಂಟಿನ್ಯೂ ಮಾಡು. ಹಿಂಗ ಬರ್ದೆ ತಪ್ಪಿದ್ದು, ಎಲ್ಲಿ ಮಿಸ್ಟೇಕ್ ಮಾಡಿದೆ? ನಾರಿ 6 ಪ್ಲಸ್ 3 ಸರಿ ಕಡ್ತಾ ಹೊಡಿಬೇಕ್ರಿ. ಅಲ್ಲ, ಆಮೇನ್ ಮಾಡಿದ ಈಗ ಏನ್ ಮಾಡಿದ್ ಮಿಸ್ಟೇಕ್ ಹೇಳು? 6 ಮತ್ತು 20 ಕೂಡಿಸಿದಿ. ಗೊತ್ತಾಯ್ತು ಏನ್ ಮಿಸ್ಟೇಕ್? ಈಗೇನಾತಂಗಾರ 6 ಪ್ಲಸ್ ಎಷ್ಟು ಆಗ್ತಿದ್ದು? 2. 2 ಸರ್. ಇದು ಕರೆಕ್ಟ್ ಆನ್ಸರ್. ಓಕೆ, ಸೊ ಈಗ ನೀವ್ ಏನ್ ಮಾಡ್ಕೋಬೇಕು, ಇಂಥವನ್ನ ಪಕ್ಕಾ ಮಾಡ್ಕೊಂಡ್ರ ಅಂತಿಕೋ ನಿಮ್ಗ, ಆಮೇಲೆ ಕೈ ಹಿಂಗ್ ಕುಂಡಿರ್ತೈತ್ಲ, ನೀವು ಬೇಕಂದ್ರೂ ತಪ್ಪು ಮಾಡಕ್ ಆಗುದಿಲ್ಲ, ಅಷ್ಟು ಕರೆಕ್ಟ್ ಕೈ ಕೂತ್ ಬಿಡ್ತೈತೆ. ಪಟ 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 ಎಲ್ಲೂ ಮಿಸ್ಟೇಕ್ ಆಗುದಿಲ್ಲ. ಇಂಥವ್ ಬಹಳಷ್ಟು ಹಾಕೊಳ್ಳೋದು ಮಾಡೋದು, ಬಹಳಷ್ಟು ಹಾಕೊಳ್ಳೋದು ಮಾಡೋದು. ಕ್ಯಾಲ್ಕುಲೇಟರ್ದಾಗ ನಿಮ್ಗೆ ಹಿಂಗ್ ಬ್ರಾಕೆಟ್ ಹಾಕಕ್ ಬರ್ತೈತಿ? ಇಲ್ರಿ. ಬರ್ತೈತಿ ಕ್ಯಾಲ್ಕುಲೇಟರ್ದಾಗ, ಯಾಕೆ ಬರುದಿಲ್ಲ? ಹಾ, ಕ್ಯಾಲ್ಕುಲೇಟರ್ದಾಗ ಬ್ರಾಕೆಟ್ ಹಾಕೋದನ್ನ ಕಲೀರಿ. ಅದ್ ನೀವ್ ಏನ್ ಆಕೈತಿ, ಯಾಕೆ ನಾ ಹೇಳಾಕತ್ತೀನಿ ಅಂದ್ರ, ನೀವು ಮಾಡಿದ ಉತ್ತರ ಕರೆಕ್ಟ್ ಐತೋ ಇಲ್ಲೋ ಅಂತ ನೀವೇನ್ ಮಾಡ್ಬೋದು, ಕ್ಯಾಲ್ಕುಲೇಟರ್ದಾಗ ಚೆಕ್ ಮಾಡ್ಬೋದು. ಓಕೆ, ಸೊ ಅದಕ್ಕೆ ನೀವೇ ಹಾಕೊಂಡ್ರೆ ಟ್ರೈ ಮಾಡ್ಬೋದು. ಓಕೆ, ಇನ್ನೊಂದೆರಡು ಇಲ್ಲೇ ಕೊಡ್ತೀನಿ, ಮ್ಯೂಟ್ ಮಾಡಿ. ಸೊ ಇನ್ನೊಂದೆರಡು ಇಲ್ಲೇ ಕೊಡ್ತೀನಿ. ಸರಿ 20 ಕ್ವಶನ್ ಸ್ಕ್ರೀನ್ ಮೇಲೆ ತೋರಿಸ್ರಿ, ಸ್ಕ್ರೀನ್ ಶಾಟ್ ಹೊಡ್ಕೋತೇವ್ರಿ. ಓಕೆ, 20 ಕ್ವಶನ್ ಬೇಕಾದ್ರೆ ನೀವು ಇನ್ನೊಮ್ಮೆ ಯಾರ್ಯಾರಿಗೆ ಇದೈತಿ ಅವ್ರು ಮಾಡೋಕ್ರಿ ಅಂತ. ಓಕೆ, ಸ್ಕ್ರೀನ್ ನಿಮಗೆ ಬೇಕಾದ್ರೆ ದೊಡ್ಡ ಫಾಂಟ್ನಾಗ ಬೇಕಾಗಿತ್ತಂದ್ರೆ ಸ್ಕ್ರೀನ್ ಶಾಟ್ ಈ ಫಾಂಟ್ನಾಗ ಬರ್ತೈತೆ ನೋಡ್ರಿ. ನಿಮಗೆ ಸಣ್ಣದಾಕಿತ್ತು ಅಂದ್ರೆ ಬೇಕಾದ್ರೆ ದೊಡ್ಡ ಫಾಂಟ್ನಾಗ ಮಾಡ್ಬೇಕು. ಇದು ಭಾಳ ಸಣ್ಣದಾಕೈತೆ ನಮ್ಗೆ. 20 ಕ್ವಶನ್ ಕಾಣ್ಬೇಕಂದ್ರೆ ಭಾಳ ಸಣ್ಣದಾಕೈತೆ. ಅದಕ್ಕೆ ನೀವೇನ್ ಮಾಡ್ರಿ, ಸ್ವಲ್ಪ ದೊಡ್ಡದ್ ಮೊದಲು ಮಾಡ್ಬೋದು. ಸರಿ, ಅವ್ನ ಲೆಕ್ಕಗಳನ್ನೆಲ್ಲ ಹೋಗಿಸ್ರಿ. ಓಕೆ, ಏನೈತಿ ಕ್ಲಿಯರ್ ಆಲ್ ಇಂಕ್ ಅಂತ ಎಲ್ಲ ಒಂದ್ ಕಡೆಗೆ ಐತಿ, ಎಲ್ಲೈತಿ ಕ್ಲಿಯರ್ ಆಲ್ ಇಂಕ್ ಅಂತೆಲ್ಲ ಐತಿ. ಓಕೆ, ಈಗ ನಿಮ್ದು ಹೆಸರು ಮತ್ತೆ ನಿಮಗೆ ಈಗ ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದು ಈ ಇದ್ರೊಳಗ? ಈಗ 10ಕ್ಕೂ ಒಂದೊಂದು ಮಾರ್ಕ್ಸ್ ಅಂತ ತಿಳ್ಕೊಂಡಿದ್ದೀವಿ. 20 ಅದಲ್ಲ ಕ್ವಶನ್ಸ್? ಎಸ್ ಸರ್. ಹಾ, 20 ಪೈಕಿ ಎಷ್ಟೆಷ್ಟು ಬಿದ್ದು? ನಿಮ್ದು ಟೈಪ್, ನಿಮ್ದು ಹೆಸರು ಮತ್ತೆ ಅಲ್ಲಿ ಚಾಟ್ ಬಾಕ್ಸ್ ನಾಗ ಟೈಪ್ ಮಾಡಲು ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಸೆಲ್ಫ್ ಅಸೆಸ್ಮೆಂಟ್, ಸ್ವಂತ ನೀವೇ ಇವ್ಯಾಲ್ಯೂಯೇಷನ್ ಮಾಡೋದು. ಎಷ್ಟೆಷ್ಟು ಬಿತ್ತು ಯಾರಿಗೂ ಕೇಳೋಣ? 20 ಔಟ್ ಆಫ್ 20 ಯಾರಿಗಾರು ಬಿತ್ತು? ಇಲ್ಲ. ಎಸ್ ಸರ್. ಎಸ್ ಸರ್. ಓಕೆ, Yes, ಒಂದ್ sir. ಕೆಲಸ ಮಾಡೋಣ. ಓಕೆ, ಈಗ ಯಾರು ಟೈಪ್ ಮಾಡಬೇಡ್ರಿ. 20 ಔಟ್ ಆಫ್ 20 ಬಿದ್ದವ್ರ ಕೈ ಎತ್ತಿರಿ, ನೋಡೋಣ ಎಷ್ಟು ಮಂದಿ ಆಯ್ತು. ಹಂಗ ಜಸ್ಟ್ ನಾನು ನೋಡಾತೀನಿ ಎಷ್ಟು ಮಂದಿಗೆ ಪೂರ್ತಿ ತಿಳಿಯಾಗ್ತೈತಿ, ಎಷ್ಟು ಮಂದಿಗೆ ಔಟ್ ಆಗತೈತಿ. ಏನ್ ನಿಮ್ಗೇನು ಬಕ್ಷಿಸ್ ಕೊಡಾಕಲ್ಲ, ಏನಲ್ಲ. ಯಾರು ಬರ್ಲಿಲ್ಲ ಅಂದ್ರೆ 20 ಔಟ್ ಆಫ್ 20 ಆಗಿಲ್ಲ ಅಂದ್ರೆ ಅದೇನು ದೊಡ್ಡ ಮಾತಲ್ಲ, ಅದೇನು ಕೆಟ್ಟ ಅಂತಲ್ಲ. ಜಸ್ಟ್ ನಾಕ್ ನೋಡಾತೀನಿ ಎಷ್ಟು ಮಂದಿಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗತೈತಿ ಕ್ಲಾಸ್. ನಾನು ಕ್ಲಾಸನ್ನು ಕರೆಕ್ಟಾಗಿ ಮಾಡ್ಕೊಳ್ಸೋದು. 20 ಔಟ್ ಆಫ್ 20 ಎಷ್ಟು? ಸುಮಾರು ಒಂದು 20 ಮಂದಿ ಬಂತು. ಓಕೆ, 20 ಔಟ್ ಆಫ್ 20. ಓಕೆ, ಈಗ 18, 19 ಬಿದ್ದವ್ರು ಎಷ್ಟು ಮಂದಿರಿ? 18, 19 ಬಿದ್ದವ್ರು ಎಷ್ಟು ಮಂದಿರಿ? 18 ಅಥವಾ 19 ಬಿದ್ದವ್ರು ಅಂದ್ರೆ 1 ಅಥವಾ 2 ತಪ್ಪಿದ್ದು. ಓಕೆ, ಸೊ 36, 31, 20, 58 ಮಂದಿ. ವೆರಿ ಗುಡ್, ವೆರಿ ಗುಡ್. ಸೊ ಆಲ್ಮೋಸ್ಟ್ 58, 60 ಮಂದಿಗೆ ಯು ಆರ್ 18 or above. ಓಕೆ, 16 ಮತ್ತು ಅಬೌವ್ ಇದ್ದವ್ರು ಎಲ್ಲರೂ ಕೈ ಎತ್ತಿರಿ. 16 ಅಥವಾ ಅಬೌವ್ ಇದ್ದವ್ರು ಎಲ್ಲರೂ ಕೈ ಎತ್ತಿರಿ. ಅಂದ್ರೆ 20 ಬಂತು, ಎಲ್ಲಾನು ಬಂತು. 16 ಅಂಡ್ ಅಬೌವ್, 16 ಅಥವಾ ಹೆಚ್ಚಿದ್ದವ್ರು. 16, 17, 18, 19, 20 ಇಷ್ಟೆಲ್ಲ ಬಿದ್ದವ್ರು ಯಾರು ನಂಬಿದ್ರಿ? ಇದೇಗೂ ಅಷ್ಟಾಗಿತ್ತು. 18 ಇದ್ದಾಗೂ
16ರಿಂದ ಎಲ್ಲ 16ರಿಂದ 20ರವರೆಗೆ ಇದ್ದವರೆಲ್ಲ 16 17 18 19 20 ಎಲ್ಲ ಇಷ್ಟು. ಓಕೆ, ಸುಮಾರು 60 ಮಂದಿ. ಓಕೆ, 15 ಅಂಡ್ ಅಬೌವ್ ಇದ್ದವರು, 15 ಅಂಡ್ ಅಬೌವ್ ಆದವರು, 15ಕ್ಕಿಂತ ಹೆಚ್ಚಿಗೆ, 15 ಅಥವಾ ಹೆಚ್ಚಿಗೆ ಆನ್ಸರ್ ಕರೆಕ್ಟ್ ಆದವರು ಎಷ್ಟು ಮಂದಿ? ಓಕೆ, ಓಕೆ, 12ಕ್ಕಿಂತ ಹೆಚ್ಚಾದವರು, 12 ಅಥವಾ ಹೆಚ್ಚಿಗೆ ಆದವರು ಕೈ ಎತ್ತಿ. ಇನ್ನೂ ಹೆಚ್ಚಿಗೆ ಕೈ ಹೋಗ್ಬೇಕು ಅವ್ರ ಮೇಲೆ. ಇದು 12 ಅಥವಾ ಹೆಚ್ಚು. 12 ಅಲ್ಲಷ್ಟೇ ಹೆಂಗೆ ಉಳಿಯಾಕತ್ತಾವ ಕೈಗಳು? 29 ಮಂದಿ ಅದ್ರಿ ಇಲ್ಲಿ. ಕೈ ಎಷ್ಟು ಉಳಿಯಾಕತ್ತಾವ? ಉಳ್ಕಿದವ್ರನ್ನ ಟ್ಯಾಬ್ ಆನ್ ಮಾಡಿ ಹೋಗ್ಬಿಟ್ರಿ. 12 ಅಥವಾ ಹೆಚ್ಚಾದವ್ರು ಎಷ್ಟಾಗ್ಯಾರಿ ಕೈಗಳು? ಅಷ್ಟು ಉಳಿಯಾಕತ್ತಾವ ನೋಡ್ರಿ. 19 ಇದ್ದಾರ ಕೈ ಎತ್ತದ್ರಿ ಎಲ್ಲರೂ. 19 20 12 ಅಥವಾ ಹೆಚ್ಚು ಅಂತ ಹೇಳ್ತಿಲ್ಲ. 12 13 14 15 16 ಎಲ್ಲರೂ 20 20 ಬಿದ್ದವರು ಕೈ ಎತ್ತಬೇಕು. ಓಕೆ, ಓಕೆ, ಈಗ 73 ಮಂದಿ ಇದ್ದಾರೆ. 78 5 ಮಂದಿ ಯಾರ್ಯಾರು ಹೋದಾರಿ ಕೈ ಈಗ 12ಕ್ಕಿಂತ ಕಡಿಮೆ ಬಿದ್ದವ್ರೆಲ್ಲರೂ ಕೈ ಎತ್ತಿ. 12ಕ್ಕಿಂತ ಕಡಿಮೆ ಬಿದ್ದವ್ರು, 12ಕ್ಕಿಂತ ಕಡಿಮೆ ಬಿದ್ದವ್ರು ಕೈ ಎತ್ತಿ. ಓಕೆ, ಸುರಭಿ, ವಿದ್ಯಾ, ನಿಮ್ಗೆ ಏನ್ ಡಿಫಿಕಲ್ಟ್ ಆಗತ್ತೆ? ಸ್ವಲ್ಪ ಏನಾದ್ರು ಹೇಳ್ತೀರಿ? ಬಾಳಗೌಡ, ಏನ್ ಡಿಫಿಕಲ್ಟ್ ಆಗತ್ತೈತಿ? ಯಾಕೆ ಏನ್ ಈಗ ತಿಳಿದುವೋ ಏನಿಲ್ಲೋ ಇವು? ಸುರಭಿ, ವಿದ್ಯಾ, ಬಾಳಗೌಡ, ಮತ್ತೆ ಯಾರ್ದು ಏನ್ ತಿಳಿದುವೋ ಏನ್ ಡೌಟ್ ಐತೆ ಏನಾದ್ರು? ಸರ್ ನಂಗ್ 18 ಬಿದ್ದವ್ರಿ, ಅದ ಟಚ್ ಆಗಿ. ಓಕೆ, ವಿದ್ಯಾ, ಸರ್ ಅದ್ ಕೈ ಕೆಳಕ್ ಆಗ್ಲಿಲ್ರಿ. ಆಗಲ್ಲ. ಓಕೆ, ಸುರಭಿ, ನಿಂಗೂ ಎಲ್ಲ ತಿಳಿದೈತಿ ಇಲ್ಲೋ? ಹಾರಿತಿದೈತ್ರಿ. ಓಕೆ, ಸರಿ, ಸ್ಲೈಡ್ ತಳ ಮಾಡ್ರಿ. ಓಕೆ, ಈಗ ಇದು ಸ್ಕ್ರೀನ್ ಶಾಟ್ ತಗೊಂಡ್ರಿ ಏನ್ ಕೇಳ ಮಾಡಿ. ಮತ್ತು ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ ನಾನು. ಇದನ್ನ ಇವತ್ತು ಕ್ಲಾಸ್ ಮುಗಿಸೋಣ ಅಂತ ಹೋಮ್ವರ್ಕ್ ತಗೊಳ್ರಿ. ಇನ್ನೊಂದು ಇಂಥದ್ದು ಕೊಡ್ತೀನಿ. ಸರಿ, ಸ್ಲೈಡ್ ಮ್ಯಾಲ್ ಹಿಂಗೋ ಇದು ಅಲ್ರಿ, 1 to ಇನ್ನ ಮೇಲ್ 20. ಇಷ್ಟು. ಹಾ, ಸರಿ, ಹೋಮ್ವರ್ಕ್ ಕೊಡ್ರಿ. ಓಕೆ, ಇಲ್ಲೇ ಬರಿತೀನಿ ಅಥವಾ ಒಂದು ನಿಮಿಷ ಬೇರೆ ಇದ್ರೊಳಗೆ ಬರಿತೀನಿ. ಇಲ್ಲೆಲ್ಲ ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ದು, ಭಾಳ ದೊಡ್ಡದಾಗ್ತಿದ್ದು. ಅಂದ್ಕೂಡಲೇ ನಾನು ನಿಮಗೆ ಇದನ್ನ ಬಿಟ್ಟು ವೈಟ್ ಬೋರ್ಡ್ನಾಗ ಬರ್ತೀನಿ. ಓಕೆ,
ಕರೆಕ್ಟ್ ಆಗಿ ಬ್ರಾಕೆಟ್ಗಳು ಹಾಕೋರಿ. ಹೋಮ್ವರ್ಕ್ ರೀ ಸರಿ ಸರ್ ಈಗ ಒಂದರಿ ಇನ್ನೊಂದು ಕೊಡ್ತೀನಿ. ಅಥವಾ ಇದು ಒಂದು ಸಾಕು, ಸುಳ್ಳು ಎರಡೇ. ಇದನ್ನ ಕರೆಕ್ಟ್ ಆಗಿ ಮಾಡ್ಬೇಕಷ್ಟ, ಒಂದ್ ಸ್ವಲ್ಪ ತಪ್ಪಬಾರ್ದು, ಇದು ಹಂಗಾಗ್ಬೇಕು. ನಿಮ್ಗೆ ಎರಡೆರಡು ಕೊಟ್ಟು ನಾನು ಒಂದ್ ಕರೆಕ್ಟ್ ಆತ್ರಿ ಒಂದ್ ತಪ್ಪತ್ರ ಅನ್ನೋ ಬದಲು ನೀವು ಒಂದೇ ಕರೆಕ್ಟ್ ಆಗಿ ಮಾಡಿ ಸಾಕಿದ್ರೊಳಗೆ ಎಲ್ಲ ಐತಿ ಇದ್ರೊಳಗೆ. ಯಾಕಂದ್ರೆ ಇದ್ರೊಳಗ ಗುಣಾಕಾರ ಐತಿ, ಭಾಗಾಕಾರ ಐತಿ, ಭಿನ್ನ ರಾಶಿ ಐತಿ, ಎಲ್ಲ ಐತಿ ಇದ್ರೊಳಗೆ. ಸರ್ ಮಾಡ್ತೀನಿ. ನೋಡಿ ಎಲ್ಲ ಐತಿಲ್ಲ ಇದ್ರ ಮಿಕ್ಸ್ ಐತಿ, ಎಲ್ಲ ಇದೆ. ಹಾನ್ರಿ ವರ್ಚಸ್ ಎದ್ರದ್ದು 19 ಅಂತ ಆನ್ಸರ್ ಬರ್ದೀನು ಈ ಹೋಮ್ವರ್ಕ್ ಅದು. ಸರಿ ಹೋಮ್ವರ್ಕ್ ಅದಲ್ರಿ, ನನಗ್ ಬಿದ್ದಿದ್ ಮಾರ್ಕ್ಸ್. ಓಕೆ ಓಕೆ ಓಕೆ. ನಾನು ಹೋಮ್ವರ್ಕ್ ಇಷ್ಟು ಗಡ್ಬಡಿ ಮಾಡ್ಬೇಡ, ಅವಕಾಶ ಮಾಡ್ಬೇಕು. ಓಕೆ, ಸೊ ಇಲ್ಲಿಗೆ ಕ್ಲಾಸ್ ಮುಗಿಸೋಣ ಅಂತ. ನಮ್ದು ಈಗೆಲ್ಲ ಆಲ್ಮೋಸ್ಟ್ ಫೌಂಡೇಶನ್ ಚಲೋ ಆಗೈತಿ. ಈಗ ಗುಡ್ ಬೈ ಸರ್. ಸ್ವಲ್ಪ ಅಲ್ಜಿಬ್ರಾದು ಮತ್ತೆ ಜಾಮೆಟ್ರಿದು ಮಾಡೋಣ. ಓಕೆ, ಬಾಯ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಥ್ಯಾಂಕ್ ಯು ಸರ್. ಮುಂದಿನ ಕ್ಲಾಸ್ ಏನು ಮುಂದಿನ ಕ್ಲಾಸ್ ಸೇರೋಣ್ರಿ. ಏನು ಸರಿ ಮುಂದಿನ ಕ್ಲಾಸ್ ಸೇರೋಣ್ರಿ. ಥೇರಮ್ಮ ಹಾ, ಮುಂದಿನ ಕ್ಲಾಸ್ ಸೇರೋಣ ಅಂದಿ. ನಾನು ಥೇರಮ್ ಕಲ್ಸಿದ್ರೆ ಥೇರಮ್ ಗಿನ ಹೋಗೋಣ. ಇನ್ನ ಥೇರಮ್ ಇನ್ನ ದೂರದ. ಥೇರಮ್ ಅಂದ್ರೆ ಪ್ರಮೇಯಗಳು. ನಾ ಥೇರಮ್ ಹೇಳಕತ್ತೇನೆ ಒಂದ್ ಮಾತು. ಮುಂದಿನ ಕ್ಲಾಸ್ ಹೋಗ್ಬಿಟ್ಟೆ. ಓಕೆ, ಮುಂದಿನ ಕ್ಲಾಸ್ ಸೇರೋಣ ಸರ್.